ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು 81ನೇ ಕೀರ್ತನೆ ಅದರ 1, 2, 3 ವಾಕ್ಯಗಳಲ್ಲಿ ನಮಗೆ ಬಲಪ್ರದನಾಗಿರುವ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ, ಯಾಕೋಬ್ಯರ ದೇವರಿಗೆ ಜಯಘೋಷ ಮಾಡಿರಿ. ರಾಗವನ್ನು ಎತ್ತಿರಿ, ದಮ್ಮಡಿಯನ್ನು ಬಡಿಯಿರಿ, ಇಂಪಾದ ಕಿನ್ನರಿಯನ್ನು ಸ್ವರಮಂಡಲವನ್ನು ಬಾರಿಸಿರಿ. ಅಮಾವಾಸ್ಯೆಯಲ್ಲಿಯೂ ನಮ್ಮ ಉತ್ಸಾಹ ದಿನವಾಗಿರುವ ಪೂರ್ಣಿಮೆಯಲ್ಲಿಯೂ ಕೊಂಬನ್ನು ಊದಿರಿ. ಇದು ಇಸ್ರಾಯೇಲಿಯರಲ್ಲಿ ಒಂದು ಕಟ್ಟಳೆ, ಇದು ಯಾಕೋಬ್ಯರ ದೇವರು ವಿಧಿಸಿತ್ತು. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಮಕ್ಕಳು ದೇವರನ್ನು ಆರಾಧಿಸುವುದಕ್ಕಾಗಿ ಯೆರೂಸಲೇಮಿಗೆ ಅಥವಾ ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಉತ್ಸಾಹದಿಂದ ದೇವರಿಗೆ ಜಯಘೋಷವನ್ನು ಮಾಡುವಂಥವರಾಗಿದ್ದರು. ವರ್ಷಕ್ಕೆ 3 ಆವರ್ತಿ ಎಲ್ಲ ಯಹೂದ್ಯರು ಪುರುಷರು ಯೆರೂಸಲೇಮಿಗೆ ಬಂದು ದೇವರನ್ನು ಆರಾಧಿಸಬೇಕೆಂಬ ಒಂದು ವಿಧಿಯನ್ನು ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ದಯಪಾಲಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಈ ರೀತಿಯಾಗಿ ಪಸ್ಕಾ ಹಬ್ಬದಿಂದ ಆರಂಭಗೊಂಡು ಗೂಡಾರದ ಹಬ್ಬದ ತನಕ ನಡೆಯುವಂತಹ ಈ 3 ಹಬ್ಬಗಳಲ್ಲಿ ಇಸ್ರಾಯೇಲಿಯರು ಯೆರೂಸಲೇಮಿಗೆ ಬರುವಂತಹ ಸಂದರ್ಭದಲ್ಲಿ ಅವರು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದರು. ಈ ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು ಈ ವಾರದ ಮೊದಲನೇ ದಿನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ದಾವೀದನು 122ನೇ ಕೀರ್ತನೆ ಅದರ 1ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯಾಕಂದರೆ ವರ್ಷಕ್ಕೆ ಒಂದು ಬಾರಿ ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಹೋಗಿ ದೇವರನ್ನ ಆರಾಧಿಸುವಂಥದ್ದು ಅನ್ನುವಂಥದ್ದು ಇಸ್ರಾಯೇಲ್ಯರಿಗೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕಾರ್ಯ. ಶ್ರೇಷ್ಠ ಎಂಬುದಾಗಿ ಹೇಳಿದ್ದು ಇದು ದೇವರು ಅವರಿಗೆ ವಿಧಿಸಿದಂತಹ ಒಂದು ಕಟ್ಟಳೆಯಾಗಿತ್ತು ಅಥವಾ ದೇವರು ವಿಧಿಸಿದಂತಹ ಒಂದು ವಿಧಿಯಾಗಿತ್ತು. ಹೀಗಿರಲಾಗಿ ಪ್ರತಿ ಯಹೂದ್ಯರು ಯೆರೂಸಲೇಮಿಗೆ ಹೋಗಿ ದೇವರನ್ನು ಆರಾಧಿಸುವುದು ಅಂದರೆ ಅವರಿಗೆ ಬಹಳ ಸಂತೋಷವನ್ನ ತರುವಂಥದ್ದಾಗಿತ್ತು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ನಾವು ಎಷ್ಟರ ಮಟ್ಟಿಗೆ ಕೃತಜ್ಞತೆಯಿಂದ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಮನನ ಮಾಡಿಕೊಳ್ಳಬೇಕಾಗಿದೆ. ಈ ರೀತಿಯಾಗಿ ತಮ್ಮ ಮನೆಗಳಿಂದ ಯಾತ್ರೆ ಮಾಡುವಂಥವರು ತಮ್ಮ ಯಾತ್ರಾ ಪ್ರಯಾಣದಲ್ಲಿ ದೇವರನ್ನ ಸ್ತುತಿಸುವಂಥದ್ದಾಗಿ ನಾವು ನೋಡುತ್ತೇವೆ. 120ನೇ ಕೀರ್ತನೆಯಿಂದ 134ನೇ ಕೀರ್ತನೆಯ ತನಕ ಇರುವಂತಹ ಕೀರ್ತನೆಗಳನ್ನು ಅವರು ಏನು ಮಾಡ್ತಾ ಇದ್ರು, ತಮ್ಮ ಯಾತ್ರೆಯಲ್ಲಿ ಹಾಡುವಂಥವರಾಗಿದ್ದರು. ದೂರದಿಂದಲೇ ಯೆರೂಸಲೇಮಿನಲ್ಲಿರುವಂತಹ ದೇವಾಲಯವನ್ನು ನೋಡಿ ಇಸ್ರಾಯೇಲ್ ಮಕ್ಕಳು ಆಡುತ್ತಿದ್ದಂಥದ್ದು, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ಭೂಮಿ ಆಕಾಶವನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರ್ತದೆ. ಈ ರೀತಿ ದೇವರನ್ನ ಆರಾಧಿಸುತ್ತಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಸ್ರಾಯೇಲ್ ಮಕ್ಕಳು ದೇವರನ್ನು ಆರಾಧಿಸುವುದಕ್ಕೆ ಯೆರೂಸಲೇಮಿಗೆ ಪ್ರಯಾಣವನ್ನು ಬಳಸುವಂಥವರಾಗಿದ್ದರು. ಈ 21ನೇ ಶತಮಾನದಲ್ಲಿ ನಾವುಗಳು ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಕೃತಜ್ಞತೆಯಿಂದ
ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ನಾವು ಮರೆಯಬಾರದು. ಕೀರ್ತನೆಗಾರನು ಹೇಳಿದ ರೀತಿಯಲ್ಲಿ ನಮಗೆ ಬಲಪ್ರದವಾಗಿರುವ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ, ಯಾಕೋಬರ ದೇವರಿಗೆ ಜಯಘೋಷ ಮಾಡಿರಿ. ರಾಗವನ್ನು ಎತ್ತಿರಿ, ದಮ್ಮಡಿಯನ್ನು ಬಡಿಯಿರಿ, ಇಂಪಾದ ಕಿನ್ನರಿಯನ್ನು ಸ್ವರಮಂಡಲವನ್ನು ಬಾರಿಸಿರಿ. ಅಮಾವಾಸ್ಯೆಯಲ್ಲಿಯೂ ನಮ್ಮ ಉತ್ಸವ ದಿನವಾಗಿರುವ ಪೂರ್ಣಿಮೆಯಲ್ಲಿಯೂ ಕೊಂಬನ್ನು ಊದಿರಿ. ಇದು ಇಸ್ರಾಯೇಲ್ಯರಲ್ಲಿ ಒಂದು ಕಟ್ಟಳೆ, ಇದು ಯಾಕೋಬರ ದೇವರು ವಿಧಿಸಿದ್ದು. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಕೃತಜ್ಞತೆಯಿಂದ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರುವ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಮತ್ತೊಂದಾವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬಂದು ನಿಮ್ಮನ್ನು ಸ್ತುತಿಸುವಂತೆ ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಸಂದರ್ಭಕ್ಕಾಗಿ ದಿನಕ್ಕಾಗಿ ಸ್ತೋತ್ರ. ದೇವರೇ, ನಾವು ಲೋಕದ ಕಡೆಗೆ ಕಣ್ಣಾಯಿಸುವಾಗ ಕಳೆದ ವಾರ ಕಳೆದ ದಿನಗಳಲ್ಲಿ ಬದುಕಿದಂತಹ ಅನೇಕರು ಕರ್ತನೆ ಚರಿತ್ರೆಯ ಪುಟವಾಗಿ ಮಾರ್ಪಟ್ಟಿರುವಾಗ ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನ ಜೀವವುಳ್ಳ ಲೋಕದಲ್ಲಿ ಜೀವವುಳ್ಳ ದೇಹಗಳಾಗಿ ಬದುಕುವಂತೆ ಅವಕಾಶವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ನಾಳಿನ ದಿನ ನಮ್ಮದಲ್ಲ, ಮುಂದಿನ ಭಾನುವಾರ ನಮ್ಮದಲ್ಲ. ಈ ದಿನ ಕರ್ತನೆ ನಮಗೆ ಕೊಟ್ಟಿರುವಾಗ ನಿಮ್ಮ ಸನ್ನಿಧಾನದಲ್ಲಿ ಸ್ತೋತ್ರದಿಂದ ನೀವು ನಮಗಾಗಿ ಮಾಡಿದಂಥ ಎಲ್ಲ ತ್ಯಾಗಗಳನ್ನು ಮನನ ಮಾಡಿಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮುಂಜಾನೆಯಲ್ಲಿ ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಭಾಗಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ವಿವಿಧ ಸ್ಥಳಗಳಲ್ಲಿ ದೇವರ ಮಕ್ಕಳು ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸುವಾಗ ದೇವರ ಸಾನ್ನಿಧ್ಯ ಪ್ರತಿಯೊಬ್ಬರೂ ಅವರು ಅನುಭವಿಸುವಂತೆ ನೀನು ಕೃಪೆ ಮಾಡು. ಕರ್ತನೆ, ಆರಾಧನೆಗೆ ಅಡ್ಡಿಯಾಗಿ ನಮ್ಮಲ್ಲಿರುವಂಥ ಎಲ್ಲ ಪಾಪ ಕಲ್ಮಶಗಳನ್ನು ಮತ್ತೊಂದು ಆವರ್ತಿ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ಜೀವವುಳ್ಳ ಆರಾಧನೆಯಾಗಿ ಸಮರ್ಪಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕಳೆದಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತ್ತೊಂದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನ ನಾವು ತಿಳಿಸುವಂತವರಾಗಿದ್ದೇವೆ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ. ಈ ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಆರಂಭದಲ್ಲಿ ಮಹಿಮೆ ಪಡಿಸುವಂತವರಾಗಿರುವ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆಷ್ಟು ಆನಂದ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ. ನನ್ನ ಜೀವಿತ ಕಾಲವೆಲ್ಲ ನನ್ನ ಬಾಳಿನ ಬೆಳಕಾದ, ನನ್ನ ಜೀವಿತ ಕಾಲವೆಲ್ಲ ನನ್ನ ಬಾಳಿನ ಬೆಳಕಾದ. ನನ್ನ ಹೃದಯದೊಳು ನೀನೇ, ನನ್ನ ಆಲೋಚನೆಯು ನೀನೇ. ನನ್ನ ಹೃದಯದೊಳು ನೀನೇ, ನನ್ನ ಆಲೋಚನೆಯು ನೀನೇ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆಷ್ಟು ಆನಂದ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆಷ್ಟು ಆನಂದ. ಪಾಪ ಕತ್ತಲೆಯೂ ನೀಗಿತು, ಎಲ್ಲ ಮಾಯೆಯು ಮರೆಯಾಯಿತು. ಪಾಪ ಕತ್ತಲೆಯೂ ನೀಗಿತು,
ಎಲ್ಲ ಮಾಯೆಯು ಮರೆಯಾಯಿತು. ನಿನ್ನ ಆತ್ಮನ ಬಲದಿಂದ ನಾ ಬಾಳುವೆ ನಿನಗಾಗಿ. ನಿನ್ನ ಆತ್ಮನ ಬಲದಿಂದ ನಾ ಬಾಳುವೆ ನಿನಗಾಗಿ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆಷ್ಟು ಆನಂದ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆಷ್ಟು ಆನಂದ. ನಿನ್ನ ಸೇವೆಯ ನಾ ಮಾಡಲು ಸರ್ವ ಆಯುಧ ದಯ ಪಾಲಿಸು. ನಿನ್ನ ಸೇವೆಯ ನಾ ಮಾಡಲು ಸರ್ವ ಆಯುಧ ದಯ ಪಾಲಿಸು. ಸಿಹಿ ಜೇನು ತುಪ್ಪಕ್ಕಿಂತ ನಿನ್ನ ವಾಕ್ಯಗಳು ಮಧುರ. ನನ್ನ ಹೃದಯದೊಳು ನೀನೇ, ನನ್ನ ಆಲೋಚನೆಯು ನೀನೇ. ಯೇಸು ನನ್ನ ಬೆಳಕಾದ, ನನಗೆಷ್ಟು ಆನಂದ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ. ಈ ಲೋಕವನಿ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟೆ. ಈ ಲೋಕವನಿ ಸೃಷ್ಟಿಸಿ ಸರ್ವ ಸಂಪತ್ತು ನನಗೆ ಕೊಟ್ಟೆ. ಮಾರ್ಗ ತಪ್ಪಿ ಹೋದ ನನ್ನ ನಿನ್ನ ಪ್ರೀತಿಯ ಸೆಳೆದುಕೊಂಡಿ. ನನ್ನ ಹೃದಯದೊಳು ನೀನೇ, ನನ್ನ ಆಲೋಚನೆಯು ನೀನೇ. ನನ್ನ ಹೃದಯದೊಳು ನೀನೇ, ನನ್ನ ಆಲೋಚನೆಯು ನೀನೇ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆಷ್ಟು ಆನಂದ. ಯೇಸು ನನ್ನ ಬಾಳಿನ ಬೆಳಕಾದ, ನನಗೆಷ್ಟು ಆನಂದ. ಹಲ್ಲೆಲೂಯಾ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ. ಪಾಪ ಕತ್ತಲೆಯು ನೀಗಿತು, ಎಲ್ಲ ಮಾಯೆಯು ಮರೆಯಾಯಿತು. ನಿನ್ನ ಆತ್ಮನ ಬಲದಿಂದ ನಾ ಬಾಳುವೆ ನಿನಗಾಗಿ. ಈ ಮುಂಜಾನೆಯಲ್ಲಿ ನಮ್ಮ ಜೀವಿತಕ್ಕೆ ಬೆಳಕನ್ನು ಕೊಟ್ಟಂತಹ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಇಂದು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಅನ್ನುವಂಥದ್ದು ಯೇಸು ಸರ್ವೋಚ್ಚ ಪ್ರಭಾವಿ. ಜೀಸಸ್ ದ ಅಲ್ಟಿಮೇಟ್ ಇನ್ಫ್ಲುಯೆನ್ಸರ್. ಯೇಸು ಸರ್ವೋಚ್ಚ ಪ್ರಭಾವಿ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಅನೇಕರನ್ನ ಆಕರ್ಷಿಸಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿಯ ಐಹಿಕ ಸೇವೆ ಪ್ರಾರಂಭವಾಗುವಂಥದ್ದು
ತಾನು 30 ವರ್ಷ ಪ್ರಾಯವಾದ ನಂತರ ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನವನ್ನ ಮಾಡಿಸಿಕೊಂಡು ಆತನು ನಿಂತಿರುವಂತಹ ಸಂದರ್ಭದಲ್ಲಿ ಯೋಹಾನನ ಬರೆದ ಸುವಾರ್ತೆ ಅದರ 1ನೇ ಅಧ್ಯಾಯದ 35ನೇ ವಾಕ್ಯದಿಂದ ಕೆಳಗಿನ ಭಾಗಗಳನ್ನು ಓದುವಂತಹ ಸಂದರ್ಭದಲ್ಲಿ ನಾವು ಕಾಣುವಂಥದ್ದು, ಮರುದಿನ ಯೋಹಾನನು ಅಂದರೆ ಸ್ನಾನಿಕನಾದ ಯೋಹಾನನು ತನ್ನ ಶಿಷ್ಯರ ಸಂಗಡ ನಿಂತುಕೊಂಡಿದ್ದಾಗ ಯೇಸು ಅಲ್ಲಿ ತಿರುಗಾಡುತ್ತಿರುವುದನ್ನು ನೋಡಿ ಸ್ನಾನಿಕನಾದ ಯೋಹಾನನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ಇದನ್ನು ಕೇಳಿಸಿಕೊಂಡಂತಹ ಸ್ನಾನಿಕನಾದ ಯೋಹಾನನ ಶಿಷ್ಯರು ಯೇಸುವಿನ ಹಿಂದೆ ಹೋದರು. ತನ್ನ ಹಿಂದೆ ಬರುವಂತಹ ಇಬ್ಬರು ಶಿಷ್ಯರನ್ನ ನೋಡಿದ ಯೇಸು ಸ್ವಾಮಿ ಕೇಳುವಂಥದ್ದು, ನಿಮಗೆ ಏನು ಬೇಕಾಗಿದೆ? ಅವರು, ರಬ್ಬಿಯೇ, ನೀನು ಇಳುಕೊಂಡಿರುವುದು ಎಲ್ಲಿ? ರಬ್ಬಿ ಅಂದರೆ ಗುರು. ಬಂದು ನೋಡಿರಿ ಅಂದನು. ಅವರು ಬಂದು ಆತನು ಇಳುಕೊಂಡಿದ್ದ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು. ಆಗ ಹೆಚ್ಚು ಕಡಿಮೆ ಸಾಯಂಕಾಲ 4 ಗಂಟೆ ಆಗಿತ್ತು. ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಒಬ್ಬನು. ಈ ಆಂದ್ರೆಯ ಏನು ಮಾಡ್ದ? ತನ್ನ ಅಣ್ಣನಾದ ಸೀಮೋನನನ್ನ ಕಂಡು ಅವನಿಗೆ, ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿದ ಮತ್ತು ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದ. ಮೆಸ್ಸಿಯನು ಅಂದರೆ ಕ್ರಿಸ್ತನು. ನೋಡಿ, ಯೇಸು ಸ್ವಾಮಿಯು ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ಶಾಸ್ತ್ರವು ನೆರವೇರುವಂತೆ ದೀಕ್ಷಾಸ್ನಾನ ಮಾಡಿಸಿಕೊಂಡ ತರುವಾಯ ಯೋರ್ದಾನ್ ಹೊಳೆಯ ಹತ್ತಿರದಲ್ಲಿ ನಿಂತಿರುವಾಗ ಯೇಸು ಅಲ್ಲಿ ನಡೆದಾಡುತ್ತಿರುವಂಥದ್ದನ್ನು ನೋಡ್ತಾ ಇದ್ದಾನೆ. ಇದನ್ನು ನೋಡಿದ ಯೋಹಾನ ಹೇಳ್ತಾ ಇದ್ದಾನೆ, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ದೇವರ ಕುರಿಮರಿ. ಇದನ್ನು ಕೇಳಿದಂತಹ ಇಬ್ಬರು ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ? ಯೇಸುವಿನ ಹಿಂದೆ ಹೋಗ್ತಾ ಇದ್ದಾರೆ. ಒಂದು ದಿನದ ಮಟ್ಟಿಗೆ ಯೇಸು ಸ್ವಾಮಿಯ ಬಳಿಗೆ ವಾಸ ಮಾಡಿದಂತಹ ಇಬ್ಬರು, ಅದರಲ್ಲಿ ಒಬ್ಬನ ಹೆಸರು ಆಂದ್ರೆಯನು ಎಂಬುದಾಗಿ ಯೋಹಾನನು ಸ್ಪಷ್ಟವಾಗಿ ಬರೆದಿದ್ದಾನೆ. ಈ ಯೋಹಾನನು ಯಾರಾಗಿದ್ದ? ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾಗಿದ್ದ. ನೋಡಿ, ಯೋಹಾನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆಂದ್ರೆಯನು ಒಬ್ಬನು. ಆ ಆಂದ್ರೆಯ ಏನು ಮಾಡ್ದ? ಯೇಸು ಸ್ವಾಮಿಯ ಸಂಗಡ ಕೆಲವು ತಾಸುಗಳು ಕಳೆದ ನಂತರ, ಯೇಸು ಸ್ವಾಮಿಯ ಸಂಗಡ ಆ ದಿವಸ ಯೇಸು ಸ್ವಾಮಿಯ ಸಂಗಡ ಇದ್ದದ್ದರ ಫಲವಾಗಿ ಅಥವಾ ಯೇಸು ಸ್ವಾಮಿಯ ಸಂಗಡ ಮಾತನಾಡಿದಂತಹ ಫಲವಾಗಿ ಆತ ಏನ್ ಮಾಡ್ದ? ಯೇಸು ಸ್ವಾಮಿಯಿಂದ ಆಕರ್ಷಿತನಾದ. ಹೀಗೆ ಯೇಸು ಸ್ವಾಮಿಯಿಂದ ಆಕರ್ಷಿತನಾದಂತಹ ಆಂದ್ರೆಯ ಏನು ಮಾಡ್ದ? ತನ್ನ ಅಣ್ಣನಾದ ಪೇತ್ರನ ಬಳಿಗೆ ಹೋಗಿ ಈ ಒಂದು ಸಮಾಚಾರವನ್ನ ತಿಳಿಸ್ದ. ಏನ್ ಹೇಳ್ತಾ ಇದ್ದಾನೆ? ಮೆಸ್ಸಿಯನು ನಮಗೆ ಸಿಕ್ಕಿದನು. ಮೆಸ್ಸಿಯನು ಅಂದ್ರೆ ಯಾರು? ಕ್ರಿಸ್ತನು ನಮಗೆ ಸಿಕ್ಕಿದನು. ಯಾಕೆ ದೀರ್ಘ ವರ್ಷಗಳಿಂದ ಇಸ್ರಾಯೇಲಿಯರು, ಯಹೂದ್ಯರು ಒಬ್ಬ ಮೆಸ್ಸಿಯನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ.
ಯೇಸು ಸ್ವಾಮಿಯ ಸಂಗಡ ಅಲ್ಪ ಸಮಯವನ್ನು ಕಳೆದಂತಹ ಆಂದ್ರೆಯನಿಗೆ ಗೊತ್ತಾಗಿತ್ತು ಈತನು ಯಾರಾಗಿದ್ದಾನೆ, ಈತನು ಮಸ್ಸಿಯನು ಎಂಬುದಾಗಿ. ತಕ್ಷಣಕ್ಕೆ ಏನ್ ಮಾಡ್ತಾ ಇದ್ದಾನೆ, ತನ್ನ ಅಣ್ಣನಿಗೆ ಬಂದು ಸಮಾಚಾರವನ್ನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನಾವು ಇನ್ಫ್ಲುಯೆನ್ಸರ್ಗಳ ಲೋಕದಲ್ಲಿ ಬದುಕ್ತಾ ಇದ್ದೇವೆ. ನಮ್ಮ ಜೀವಿತದ ಪ್ರತಿಯೊಂದು ಆಗು ಹೋಗುಗಳು ಇನ್ಫ್ಲುಯೆನ್ಸರ್ಗಳ ಮೂಲಕವಾಗಿ ನಡೆಯುವಂಥದ್ದಾಗಿದೆ ಎಂದರೆ ತಪ್ಪಾಗಲಾರದು. ನಮ್ಮ ಆಹಾರ ಪದ್ಧತಿಗಳಾಗಿರಬಹುದು, ನಮ್ಮ ವಸ್ತ್ರಧಾರಣೆಗಳಾಗಿರಬಹುದು, ಇನ್ನೂ ಹೆಚ್ಚಾಗಿ ಏತಕ್ಕೆ ನಮ್ಮ ಮನೆಗಳಲ್ಲಿರುವಂತಹ ಉಪಕರಣಗಳಾಗಿರಬಹುದು, ಎಲ್ಲವೂ ನಾವು ಪರ್ಚೇಸ್ ಮಾಡುವಂಥದ್ದು ಇನ್ಫ್ಲುಯೆನ್ಸರ್ಗಳ ಮೂಲಕವಾಗಿ. ಪ್ರತ್ಯೇಕವಾಗಿ ಈ ಒಂದು ಸಾಮಾಜಿಕ ಯುಗದಲ್ಲಿ, ಈ ಸಾಮಾಜಿಕ ಜಾಲತಾಣದ ಯುಗದಲ್ಲಿ, ಈ ಒಂದು ಇಂಟರ್ನೆಟ್ ಯುಗದಲ್ಲಿ ದಿನಂಪ್ರತಿ ನಾವು ಅನೇಕ ವಸ್ತುಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ವಸ್ತುಗಳನ್ನು ನೋಡಿ ಇದರ ಕುರಿತಾಗಿರುವಂತಹ ವಿವರಣೆಯನ್ನ ಕೇಳಿ ನಾವೇನಾಗ್ತೇವೆ, ಅದಕ್ಕೆ ನಾವು ಆಕರ್ಷಿತರಾಗ್ತಾ ಇದ್ದೇವೆ. ಇಂದು ನಮ್ಮ ಮನೆಗಳನ್ನು ನಾವು ಒಮ್ಮೆ ಪರೀಕ್ಷೆ ಮಾಡಿ ನೋಡಿದ್ರೆ ನಮಗೆ ಅವಶ್ಯವಿರುವುದಕ್ಕಿಂತಲೂ ಮಿಗಿಲಾಗಿ ಅವಶ್ಯವಿಲ್ಲದ ವಸ್ತುಗಳಿಂದ ನಮ್ಮ ಮನೆಗಳು ತುಂಬಲ್ಪಟ್ಟಿದೆ. ಅದು ವಸ್ತ್ರಗಳಾಗಿರಬಹುದು, ಆಹಾರ ಸಾಮಗ್ರಿಗಳಾಗಿರಬಹುದು, ಮಕ್ಕಳ ಆಟ ಆಡುವಂತಹ ವಸ್ತುಗಳಾಗಿರಬಹುದು, ಎಲ್ಲವೂ ಸಹ ನಾವು ಇಂದು ತೆಗೆದುಕೊಳ್ಳುವಂಥದ್ದು ವಿ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಸಂಬಡಿ. ಪ್ರತ್ಯೇಕವಾಗಿ ನಮ್ಮ ಮಕ್ಕಳು ದೇ ಆರ್ ಇನ್ಫ್ಲುಯೆನ್ಸ್ಡ್ ವಿತ್ ಮೆನಿ ಥಿಂಗ್ಸ್. ನಮ್ಮ ಅನೇಕ ಮಕ್ಕಳು ವಿದ್ಯಾಭ್ಯಾಸವನ್ನ ಸಹ ಮೊಟಕುಗೊಳಿಸಿ ಸ್ಪೋರ್ಟ್ಸ್ ಕಡೆಗೆ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ T20 ಬಂದ ಮೇಲೆ ಪರೀಕ್ಷೆಯನ್ನು ಸಹ ಬರೆಯದೆ ತಾತ್ಕಾಲಿಕವಾದಂತಹ ಹಣಕ್ಕೋಸ್ಕರವಾಗಿ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಯಾರೋ ಒಬ್ಬ ವ್ಯಕ್ತಿ ಸ್ವಲ್ಪ ಹಣವನ್ನು ಮಾಡಿದ್ದನ್ನು ನೋಡಿ ಅವನಿಂದ ಇನ್ಫ್ಲುಯೆನ್ಸ್ ಆಗಿ ಅದರ ಹಿಂದೆ ಹೋಗುವಂತಹ ದೊಡ್ಡ ಒಂದು ಗುಂಪು ನಮ್ಮ ಮಧ್ಯದಲ್ಲಿ ಇದೆ. ವಿ ಆರ್ ಇನ್ಫ್ಲುಯೆನ್ಸಿಂಗ್ ಬೈ ಅದರ್ಸ್. ನಮ್ಮ ವೇಷಭೂಷಣ, ನಮ್ಮ ಒಡನಾಟ ಎಲ್ಲವೂ ಸಹ ಇವತ್ತೇನಾಗಿದೆ, ಇನ್ಫ್ಲುಯೆನ್ಸ್ ಬೈ ಅದರ್ಸ್. ನಿಜವಾಗಿ ಹೇಳಬೇಕಾದ್ರೆ ಇವತ್ತು ಮನುಕುಲಕ್ಕೆ ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವಿಲ್ಲದೆ ಇರುವಂತದ್ದಾಗಿದೆ. ತಮ್ಮದೇ ಆದಂತಹ ಒಂದು ಸೆಲೆಕ್ಷನ್ ಇಲ್ಲದೆ ಇರುವಂತದ್ದಾಗಿದೆ. ತಮ್ಮದೇ ಆದಂತಹ ಒಂದು ತೀರ್ಮಾನವಿಲ್ಲದೆ ಇರುವಂತಹ ಕಾಲಘಟ್ಟಗಳಲ್ಲಿ ನಾವು ಬದುಕುತ್ತಾ ಇದ್ದೇವೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು. ಪ್ರತ್ಯೇಕವಾಗಿ ನಾವು ಯೂಟ್ಯೂಬ್ಗಳನ್ನು ಪ್ರತ್ಯೇಕವಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಒಂದರ ಹಿಂದೆ ಒಂದಂತೆಯೇ ನಮ್ಮನ್ನು ವ್ಯಾಮೋಹಕ್ಕೆ ತಳ್ಳುವಂತಹ ಅನೇಕ ವಿಡಿಯೋಗಳು ಬರುವಂತದ್ದಾಗಿ ನಾವು ನೋಡ್ತಾ ಇದ್ದೇವೆ. ವಿ ಆಲ್ ಇನ್ಫ್ಲುಯೆನ್ಸ್ ಬೈ ಅದರ್ಸ್. ನಾವೇನ್ ಮಾಡಿದ್ದೇವೆ, ಅನೇಕರಿಂದ ಏನಾಗಿದ್ದೇವೆ, ಇನ್ಫ್ಲುಯೆನ್ಸ್ ಆಗಿದ್ದೇವೆ. ಇದರ ಫಲವಾಗಿ ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದ ನ್ಯೂನತೆಗಳು ಬಂದಿರುವಂಥದ್ದನ್ನು ನಾವು ಗ್ರಹಿಸಬೇಕಾಗಿರುವಂಥದ್ದಾಗಿದೆ. ನೋಡಿ, ಆದಿಕಾಂಡ ಪುಸ್ತಕಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಯೆಹೋವ ದೇವರು ಸಕಲವನ್ನ ಉಂಟು ಮಾಡಿದ ನಂತರ ಮನುಷ್ಯನನ್ನ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿ ಅವರನ್ನ ಏನ್ ಮಾಡ್ದ,
ಏದೇನ್ ಸೀಮೆಯಲ್ಲಿ ಒಂದು ತೋಟವನ್ನ ಮಾಡಿ ಆ ತೋಟದಲ್ಲಿ ಅವರನ್ನ ಇರಿಸಿರುವಂಥದ್ದನ್ನು ನಾವು ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಹೀಗೆ ಇರಿಸಿದಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಆದಾಮನಿಗೆ ಮತ್ತು ಅವ್ವಳಿಗೆ ಬೇಕಾದಂತಹ ಆಹಾರಕ್ಕೆ ಬೇಕಾದಂತಹ ಸಕಲ ವಿಧವಾದ ಹಣ್ಣಿನ ಮರಗಳನ್ನು ಏನು ಮಾಡಿದ್ರು, ಆ ತೋಟದಲ್ಲಿ ಬೆಳೆಸಿದ್ರು. ಆದಿಕಾಂಡ 2ನೇ ಅಧ್ಯಾಯದ 16ನೇ ವಾಕ್ಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛಾಗಿ ತಿನ್ನಬಹುದು, ಆದರೆ ಹೀಗೆ ಮನುಷ್ಯನಿಗೆ ಬೇಕಾದಂತಹ ಅಥವಾ ಮನುಷ್ಯನ ಆಹಾರಕ್ಕೆ ಬೇಕಾದಂತಹ ಎಲ್ಲ ವಿಧವಾದಂತಹ ಹಣ್ಣುಗಳನ್ನು ದೇವರು ಸೃಷ್ಟಿ ಮಾಡಿದ ತರುವಾಯ ಅದೇ ತೋಟದಲ್ಲಿ ಮತ್ತೊಂದು ಮರವನ್ನ ಬೆಳೆಸುವಂಥದ್ದಾಗಿ ನಾವು ನೋಡುತ್ತೇವೆ. ಒಳ್ಳೆ ದರ ಮತ್ತು ಕೆಟ್ಟ ದರ ಹರಗನ್ನು ಹುಟ್ಟಿಸುವಂತಹ ಮರ. ಇದರ ಕುರಿತಾಗಿ ದೇವರು ಹೇಳಿರುವಂಥದ್ದು, ನೀವು ಈ ಮರದ ಹಣ್ಣನ್ನು ತಿನ್ನಬಾರದು, ಯು ಶುಡ್ ನಾಟ್ ಹೀಟ್. ನೀವು ಈ ಮರದ ಹಣ್ಣನ್ನು ತಿಂದರೆ ನೀವೇನಾಗ್ತೀರಾ, ತೀರೋಗ್ತೀರಾ. ಯು ವಿಲ್ ಡೈ ದ ಡೇ ಯು ವಿಲ್ ಈಟ್. ನೋಡಿ, ದೇವರಿಂದ ಸೃಷ್ಟಿಸಲ್ಪಟ್ಟು ದೇವರಿಂದ ಪ್ರಭಾವಿತರಾಗಿದ್ದಂತಹ ಆದಾಮ ಮತ್ತೆ ಅವ್ವ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದಷ್ಟು ಕಾಲ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇತ್ತು. ಯಾವ ವಿಧವಾದಂತಹ ನ್ಯೂನ್ಯತೆಗಳಿಗೆ ಅಲ್ಲಿ ಆಸ್ಪದವಿರಲಿಲ್ಲ. ಆದರೆ ನಾವು 3ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಸೈತಾನನು ಈ ತೋಟವನ್ನ ಪ್ರವೇಶಿಸುವಂತಹದ್ದಾಗಿ ನಾವು ನೋಡುತ್ತೇವೆ. ಈ ತೋಟವನ್ನ ಪ್ರವೇಶಿಸಿದಂತಹ ಸೈತಾನನು ಅಥವಾ ಸರ್ಪ ಅವ್ವಳನ್ನ ಸಂಶಯಕ್ಕೆ ತಳ್ಳುವಂಥದ್ದಾಗಿ ನೋಡುತ್ತೇವೆ. ಅಥವಾ ಇಂದಿನ ಪದದಲ್ಲಿ ಹೇಳಬೇಕಾದ್ರೆ ಇನ್ಫ್ಲೂಯೆನ್ಸಿಂಗ್, ಆಕೆಯ ಮೇಲೆ ಪ್ರಭಾವ ಬೀರ್ತಾ ಇದ್ದಾಳೆ. ನೋಡಿ, ಸರ್ಪ ಹೇಳುವಂಥದ್ದು, ತೋಟದಲ್ಲಿರುವ ಮರದ ಹಣ್ಣುಗಳನ್ನು ತಿನ್ನಬಾರದೆಂದು ದೇವರು ನಿಮಗೆ ಹೇಳಿದ್ದಾನ. 1ನೇ ವಾಕ್ಯ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೋಡಿ, ದೇವರು ಹೇಳಿದ್ದು ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣನ್ನು. 16ನೇ ವಾಕ್ಯ, ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ನೀನು ಏನ್ ಮಾಡ್ಬೋದು, ತಿನ್ನಬಹುದು. ಆದರೆ ಇಲ್ಲಿ ಸೈತಾನನು ಅವ್ವಳಿಗೆ ಹೇಳುವಂಥದ್ದು, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ. ನೋಡಿ, ಯಾವ ರೀತಿಯಾಗಿ ಸೈತಾನನು ಅವ್ವಳ ಮೇಲೆ ಇನ್ಫ್ಲುಯೆನ್ಸ್ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದರ ಫಲವಾಗಿ ಏನಾಯಿತು? 6ನೇ ವಾಕ್ಯದಲ್ಲಿ ನೋಡುತ್ತೇವೆ, ಆಗ ಸ್ತ್ರೀಯು ಈ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ನೋಡಿ, ಇಲ್ಲಿ 3 ಕಾರ್ಯ. 1, ತಿನ್ನುವುದಕ್ಕೆ ಉತ್ತಮವಾಗಿ. 2, ನೋಡುವುದಕ್ಕೆ ರಮ್ಯವಾಗಿ. 3, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ. ಇಂಗ್ಲಿಷ್ನಲ್ಲಿ ನಾವು ನೋಡುವಂಥದ್ದು,
The fruit of the tree was good for food and pleasing to the eyes and also desirable for gaining wisdom. ಸೊ ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ? ಸೊ ಇವತ್ತು ಇಂತಹ ಒಂದು ಇನ್ಫ್ಲುಯೆನ್ಸ್ನ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ. ಸೊ ಕ್ರೈಸ್ತರಾದ ನಾವುಗಳು ಇದನ್ನು ಸರಿಯಾಗಿ ಗ್ರಹಿಸದೆ ಹೋದರೆ ಅವ್ವಳಿಗೆ ಸಂಭವಿಸಿರುವಂಥದ್ದು ನಮಗೂ ಸಂಭವಿಸುವಂಥದ್ದಾಗಿದೆ. ಆಲ್ರೆಡಿ ಸಂಭವಿಸ್ಬಿಟ್ಟಿದೆ. ಪ್ರಿಯರೇ, ಇದು ಪ್ರಪಂಚ ಮುಂದಕ್ಕೆ ಸಾಗುತ್ತಿರುವಂಥದ್ದು ಇಂತಹ ಒಂದು ಇನ್ಫ್ಲುಯೆನ್ಸರ್ಗಳ ಮೂಲಕವಾಗಿ. ಪ್ರತಿಯೊಬ್ಬರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವುದಕ್ಕಾಗಿ ಯೂಟ್ಯೂಬ್ಗಳ ಮೂಲಕವಾಗಿ, ಇತರೆ ಸಾಮಾಜಿಕ ಜಾಲತಾಣಗಳ ಮೂಲಕವಾಗಿ ಜನರಿಗೆ ಹಣವನ್ನು ಕೊಟ್ಟು ಜನರ ಮನಸ್ಸನ್ನು ಏನು ಮಾಡ್ತಾ ಇದ್ದಾರೆ? ತಮ್ಮ ಕಡೆಗೆ ಸ್ವಾಧೀನಪಡಿಸಿಕೊಳ್ತಾ ಇದ್ದಾರೆ. ಆದರೆ ಇವತ್ತು ನಮಗೆ ಕೊಟ್ಟಿರುವಂತಹ ಶೀರ್ಷಿಕೆ ಜೀಸಸ್ ದ ಅಲ್ಟಿಮೇಟ್ ಇನ್ಫ್ಲುಯೆನ್ಸರ್. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ, ಒಬ್ಬ ಕ್ರೈಸ್ತನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಸರ್ವೋಚ್ಚ ಪ್ರಭಾವಿಯಾಗಿರಬೇಕು. ನಾವು ನೋಡಿದ್ವಿ ಆದಿಕಾಂಡ ಪುಸ್ತಕದಲ್ಲಿ ಯೆಹೋವ ದೇವರು ಆದಾಮನ ಮತ್ತು ಹವ್ವಳ ಜೀವಿತದಲ್ಲಿ ದ ಅಲ್ಟಿಮೇಟ್ ಇನ್ಫ್ಲುಯೆನ್ಸರ್ ಆಗಿರಬೇಕಾಗಿದ್ದಲ್ಲಿ ಅಲ್ಲೇನಾಯ್ತು? ಸೈತಾನನು ಕುಯುಕ್ತಿಗಳ ಮೂಲಕ ತನ್ನ ತಪ್ಪಾದ ಕಾರ್ಯಗಳನ್ನು ಪ್ರೆಸೆಂಟ್ ಮಾಡಿ ಅವರನ್ನೇನು ಮಾಡ್ತಾ ಇದ್ದಾನೆ? ಅವ್ವಳನ್ನೇನು ಮಾಡ್ತಾ ಇದ್ದಾನೆ? ತನ್ನ ಕಡೆಗೆ ಆಕರ್ಷಿಸುವಂತವನಾಗಿದ್ದಾನೆ. ಸೊ ಇದರ ಫಲವಾಗಿ ಏನಾಯ್ತು? ಅವ್ವಳು ಅಲ್ಲಿ ತನಕ ನೋಡಿ, ಅಲ್ಲಿ ತನಕ ಅವ್ವಳಾಗಿರಲಿ ಅಥವಾ ಆದಾಮನಾಗಿರಲಿ, ಈ ಒಳ್ಳೆ ತರ ಕೆಟ್ಟ ತರ ಅರುಹನ್ನ ಹುಟ್ಟಿಸುವ ಮರದ ಹಣ್ಣನ್ನು ತಿಂದಾಗ ಅವರ ಜೀವಿತದಲ್ಲಿ ಅಂತಹ ಯಾವ ವಿಧವಾದ ವ್ಯಾಮೋಹ ಉಂಟಾಗಿರಲಿಲ್ಲ. ಆದರೆ ಯಾವಾಗ ಸೈತಾನನು ನೀವು ಇದರ ಹಣ್ಣನ್ನು ತಿಂದಾಗಲೇ, ಆದಿಕಾಂಡ 3 ಅದರ 5ನೇ ವಾಕ್ಯ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೀತದೆ. ಯುವರ್ ಐಸ್ ವಿಲ್ ಬಿ ಓಪನ್. ಆಮೇಲೆ ಅಂಡ್ ಯು ವಿಲ್ ಬಿ ಲೈಕ್ ಗಾಡ್, ನೀವು ದೇವರ ರೀತಿಯಲ್ಲಿ ಆಗ್ತೀರಿ. ನೋಯಿಂಗ್ ಗುಡ್ ಅಂಡ್ ಇವಿಲ್, ಒಳ್ಳೆಯದು ಮತ್ತು ಕೆಟ್ಟದು ಯಾವುದೆಂಬುದನ್ನು ನೀವು ಗ್ರಹಿಸ್ತೀರಿ. ಯಾವ ರೀತಿಯಾಗಿ ಸೈತಾನನು ಅವ್ವಳನ್ನ ವಂಚಿಸುವಂತದಾಗಿ ನಾವು ನೋಡಬಹುದು. ಇಲ್ಲಿ ನೋಡಿ, ಇಲ್ಲಿ ಹೇಳಿರುವಂಥದ್ದು ಒಂದು, ನಿಮ್ಮ ಕಣ್ಣುಗಳು ತೆರೀತದೆ. ಅದರ ಅರ್ಥ ಸೈತಾನನ ಹೇಳುವಂಥದ್ದು, ನೌ ಯು ಆರ್ ಎ ಬ್ಲೈಂಡ್. Now you are a blind. So when you eat, ನೀವು ತಿಂದಾಗ you will be like a God, ನೀವು ದೇವರ ರೀತಿಯಲ್ಲಿ ಆಗ್ತೀರಿ. ಇವತ್ತು ನಾವು ನಮ್ಮ ಮನೆಗಳಲ್ಲಿ ಆಹಾರ ಸಾಮಗ್ರಿಗಳನ್ನು ಖರೀದಿಸುವಂಥದ್ದು ಇದೇ ರೀತಿಯಲ್ಲಿ ತಾನೆ. ಯಾವುದೋ ಒಂದು ವಿಡಿಯೋ ನೋಡ್ತೀವಿ, ಅದರಲ್ಲಿ ಯಾವುದೋ ಒಂದು ಆಹಾರದ ಕುರಿತಾಗಿ ವಿವರಣೆ ಕೊಡ್ತಾರೆ. ಅದನ್ನು ನೋಡಿದ ತಕ್ಷಣ ನಾವೇನು ಮಾಡ್ತೇವೆ? ಆ ಆಹಾರಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಪರ್ಚೇಸ್ ಮಾಡ್ತೇವೆ. ಒಂದ್ಸರಿ ಮಾಡ್ತೇವೆ, ಫೇಲ್ಯೂರ್ ಆಗುತ್ತೆ. ಆ ಸಾಮಾನುಗಳನ್ನ ಏನು ಮಾಡ್ತೀವಿ? ನಾವು ಒಂದು ಮೂಲೆಗೆ ಇಡ್ತೇವೆ. ಸೊ ಈ ರೀತಿ
ಇಷ್ಟು ನಮ್ಮ ಮನೆಗಳಲ್ಲಿ, ನಮ್ಮ ಅಡಿಗೆ ಮನೆಗಳಲ್ಲಿ ಎಷ್ಟು ಸಾಮಾನುಗಳು ತುಂಬಲ್ಪಟ್ಟಿದೆ. ನಾವು ನೋಡ್ತೇವೆ, ಒಂದು ಚಪ್ಪಲಿಯನ್ನು ನೋಡ್ತೇವೆ, ಅದು ನಮಗೆ ಇಷ್ಟ ಆಗ್ತದೆ, ಅದರಲ್ಲಿ ಕೊಟ್ಟಿರ್ತಾರೆ MRP 1500, 50% ಆಫ್, 75% ಆಫ್, 80% ಆಫ್. 1500 ರೂಪಾಯಿದು ಚಪ್ಪಲಿ ನಮಗೆ ಎಷ್ಟಕ್ಕೆ ಸಿಗುತ್ತೆ? 400 ರೂಪಾಯಿಗೆ ಸಿಗುತ್ತೆ. ದಟ್ ಈಸ್ ನಾಟ್ ಎಟ್ ಆಲ್ ನೀಡ್ ಫಾರ್ ಅಸ್. ನಮಗೆ ಅದರ ಅವಶ್ಯಕತೆನೇ ಇಲ್ಲ. ಬಟ್ ಸ್ಟಿಲ್ ಏನ್ ಮಾಡ್ತೇವೆ ಅದನ್ನ? ವಿಲ್ ಪರ್ಚೇಸ್ ಇಟ್ ಬಿಕಾಸ್ ವಿ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ಸ್. ನಾವು ಬೇರೆಯವರಿಂದ ಏನಾಗಿದ್ದೇವೆ? ಪಡ್ತಾ ಇದ್ದೇವೆ. ಇಲ್ಲಿ ಅವಳು ಸೈತಾನನಿಂದ ಏನ್ ಮಾಡಿದ್ಲು? ಆಕರ್ಷಿಸಲ್ಪಟ್ಲು. ಇದರ ಫಲವಾಗಿ ಏನಾಯ್ತು? 6ನೇ ವಾಕ್ಯದ 7ನೇ ವಾಕ್ಯವನ್ನು ನೋಡುವಂತ ಸಂದರ್ಭದಲ್ಲಿ ಅವಳು ತಿಂದ್ಲು, ಜೊತೆಯಲ್ಲಿದ್ದಂಥ ಗಂಡನಿಗೂ ಕೊಡ್ಲು. ಆತನು ತಿಂದ ಕೂಡಲೇ ಅವರ ಕಣ್ಣುಗಳು ತೆರೆದವು. ಇಮ್ಮಿಡಿಯೇಟ್ಲಿ ದೇರ್ ಐಸ್ ಆರ್ ಓಪನ್. ಸೈತಾನ ಹೇಳಿದು, ಸೊ ವೆನ್ ಯು ಈಟ್ ಯುವರ್ ಐಸ್ ವಿಲ್ ಬಿ ಓಪನ್. ನೀವು ಇದು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೀತದೆ. ಕಣ್ಣು ತೆರೀತು. ಆದರೆ ಯಾವಾಗ ದೇವರ ಮಾತಿಗೆ ವಿಧೇಯರಾಗಿ ಇವರು ಈ ಹಣ್ಣನ್ನು ತಿಂದರು, ಅವರ ಕಣ್ಣುಗಳು ತೆರೆದವು. ಸೊ ಇಮಿಡಿಯೇಟ್ಲಿ ಅವರಿಗೆ ಗೊತ್ತಾಯಿತು, ವಿ ಆರ್ ನೇಕೆಡ್, ನಾವು ಬೆತ್ತಲೆಯಾಗಿದ್ದೇವೆ. ಅಂದ್ರೆ ದೇವರ ಇನ್ಫ್ಲೂಯೆನ್ಸ್ ನಲ್ಲಿ ಅಥವಾ ದೇವರ ಆಕರ್ಷಣೆಯಲ್ಲಿ ಎದೆನಲ್ಲಿರುವಂತಹ ತೋಟದಲ್ಲಿ ವಾಸಿಸುತ್ತಿದ್ದಂತಹ ಕಾಲದಲ್ಲಿ ಈ ಆದಾಮನು ಮತ್ತು ಹವ್ವಳು ದೇವರ ಪ್ರಭಾವದಿಂದ ಏನ್ ಮಾಡಿದ್ರು? ಸುತ್ತುವರೆಯಲ್ಪಟ್ಟವರಾಗಿದ್ರು. ದೇ ಆರ್ ಕವರ್ಡ್ ವಿತ್ ದ ಗ್ಲೋರಿ ಆಫ್ ಗಾಡ್. ಆದರೆ ಯಾವಾಗ ದೇವರಿಗೆ ಅವಿಧೇಯರಾದರು, ಯಾವಾಗ ಸೈತಾನನ ಇನ್ಫ್ಲೂಯೆನ್ಸರ್ಗೆ ಕಿವಿಗೊಟ್ಟರು, ದೇ ಲಾಸ್ಟ್ ದ ಗ್ಲೋರಿ ಆಫ್ ಗಾಡ್. ದೇವರ ಪ್ರಭಾವ ಅವರನ್ನ ಬಿಟ್ಟು ಹೋಯಿತು. ಯಾವಾಗ ದೇವರ ಪ್ರಭಾವವು ಅವರನ್ನ ಬಿಟ್ಟು ಹೋಯಿತು, ಸೊ ದೇ ದೆಮ್ಸೆಲ್ಫ್, ಅವರಿಗೆ ಗೊತ್ತಾಯಿತು ನಾವು ಬೆತ್ತಲೆಯಾಗಿದ್ದೇವೆ. ಇವತ್ತು ಇಡೀ ಮನುಕುಲ ಇಂತಹ ಒಂದು ಬೆತ್ತಲೆಯ ಒಂದು ಅನುಭವದಲ್ಲಿ ಜೀವಿಸ್ತಾ ಇದ್ದಾರೆ. ಇಲ್ಲಿ ಬೆತ್ತಲೆ ಎಂಬುದಾಗಿ ನಾನು ಹೇಳುವಂಥದ್ದು ಅಕ್ಷರಿಕವಾದಂತಹ ಬೆತ್ತಲೆಯಲ್ಲ. ಫಿನಾನ್ಷಿಯಲಿ ಬೇಡವಾದಂತಹ ವಸ್ತುಗಳನ್ನ ಖರೀದಿ ಮಾಡಿ ಇವತ್ತು ಕುಟುಂಬಗಳು ಏನಾಗಿದೆ? ಆರ್ಥಿಕವಾಗಿ ಬೆತ್ತಲೆತನವನ್ನು ಅನುಭವಿಸ್ತಾ ಇದೆ. ಯಾಕೆಂದ್ರೆ ಇದಕ್ಕೆ ಕಾರಣ ಏನು? ದೇ ಇನ್ಫ್ಲೂಯೆನ್ಸ್ಡ್ ಬೈ ಸಂಬಡಿ ಎಲ್ಸ್. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಸೊ ವಿ ಲಾಸ್ಟ್ ನಾವು ನಮ್ಮ ವ್ಯಕ್ತಿತ್ವವನ್ನು ಏನ್ ಮಾಡಿದ್ದೇವೆ? ನಷ್ಟಪಡಿಸಿಕೊಂಡಿದ್ದೇವೆ. ಇಂದಿಗೆ ಒಂದು 50-60 ವರ್ಷಗಳ ಹಿಂದೆ, ಅಂದ್ರೆ ಈ ಒಂದು ಇಂಟರ್ನೆಟ್ ಯುಗ ಆರಂಭವಾಗುವುದಕ್ಕಿಂತ ಮುಂಚಿತವಾಗಿ ಸೊ ಜನರಲ್ಲಿ ಏನಿತ್ತು? ಒಂದು ಸಂತೃಪ್ತಿ ಇತ್ತು. ಜನರಲ್ಲಿ ಏನಿತ್ತು? ದೇರ್ ಇಸ್ ಅ ಸೇವಿಂಗ್ಸ್. ಅವರಲ್ಲಿ ಒಂದು ವರಮಾನ ಇತ್ತು. ಬಟ್ ಟುಡೇ ದೇರ್ ಇಸ್ ಎ ನೋ ಸಂತೃಪ್ತಿ ಅನ್ನುವಂಥದ್ದಿಲ್ಲ. ದೇರ್ ಇಸ್ ಎ ನೋ ಸೇವಿಂಗ್ಸ್. ಪ್ರತಿಯೊಬ್ಬರು ಸಾಲದ ಮಡುವಿನಲ್ಲಿ ಏನಾಗಿದ್ದಾರೆ? ಬಿದ್ದು ಹೋಗಿದ್ದಾರೆ. ಕಾರಣ ಇನ್ಫ್ಲುಯೆನ್ಸ್. ಸೊ ಪ್ರಿಯರೇ, ಕ್ರೈಸ್ತರಾದ ನಾವುಗಳು ಏನಾಗಿರಬೇಕು? ಕ್ರೈಸ್ತರಾದ ನಾವುಗಳು ಯೇಸು ಕ್ರಿಸ್ತನಿಂದ ಪ್ರಭಾವಿತರಾಗಿರಬೇಕು. ಸೊ ಇಲ್ಲದೆ ಹೋದರೆ ವಾಟ್ ವಿಲ್ ಹ್ಯಾಪನ್?
ನಮ್ಮ ಜೀವಿತ ಅರ್ಥಶೂನ್ಯವಾಗಿ ಮಾರ್ಪಡುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಇಬ್ರಿಯ ಪತ್ರಿಕೆಯಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನು ಆದ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಿಮಗೆ ನೇಮಕವಾದ ಓಟವನ್ನ ಸ್ಥಿರಚಿತ್ತದಿಂದ ಓಡ್ರಿ. ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನು ಆದ ಯೇಸುವಿನ ಮೇಲೆ ನಿಮ್ಮ ದೃಷ್ಟಿ ಇಟ್ಟು, ಅಂದ್ರೆ ನಮ್ಮ ಜೀವಿತದಲ್ಲಿ ನಾವು ಯೇಸು ಕ್ರಿಸ್ತನಿಂದ ಪ್ರಭಾವಿತರಾಗಿ, ಯೇಸು ಕ್ರಿಸ್ತನಿಂದ ಆಕರ್ಷಿಸಲ್ಪಟ್ಟವರಾಗಿ ನಮ್ಮ ದೈನಂದಿನ ಜೀವಿತವನ್ನ ಜೀವಿಸುವಾಗ ಮಾತ್ರ ಒಂದು ಜಯಕರವಾದ ಕ್ರೈಸ್ತ ಜೀವಿತವನ್ನ ಜೀವಿಸುವುದಕ್ಕೆ ಸಾಧ್ಯ. ಆಗ ಮಾತ್ರ ಲೌಕಿಕವಾದಂತಹ ಎಲ್ಲ ಭೋಗಗಳನ್ನು ನಾವು ಎದುರಿಸುವುದಕ್ಕೆ ಸಾಧ್ಯ. ಪೌಲನು ತನ್ನ ಪತ್ರಿಕೆಯ ಬರವಣಿಗೆಗಳಲ್ಲಿ ನಾವು ಬರೆದಿರುವಂಥದ್ದಾಗಿ ನಾವು ನೋಡುವಂಥದ್ದು, ನೀವೇನ್ ಮಾಡಬೇಕು? ಆತ್ಮನನ್ನ ಅನುಸರಿಸಿ ನಡೀರಿ. ಆತ್ಮನನ್ನ ಅನುಸರಿಸಿ ನಡೆಯುವುದರ ಫಲವಾಗಿ ಏನಾಗ್ತದೆ? ನಮ್ಮ ಜೀವಿತದಲ್ಲಿ ನಾವು ಲೋಕದ ಆಶೆಗಳನ್ನ ಎಷ್ಟು ಮಾತ್ರಕ್ಕೂ ನಾವು ಏನ್ ಮಾಡೋದಿಲ್ಲ, ಅನುಸರಿಸುವುದಿಲ್ಲ. ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಪೌಲನು ಬರೆದಿರುವಂಥದ್ದು, ಮೇಲಿರುವಂಥವುಗಳನ್ನ ಹುಡುಕಿರಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ. ಅಂದ್ರೆ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡದೆ ನಾವು ದೇವರ ಮೇಲೆ ಮಾತ್ರ ನಮ್ಮ ಜೀವಿತವನ್ನ ಕೇಂದ್ರೀಕರಿಸಿ ನಾವು ಜೀವಿಸಬೇಕಾದ್ರೆ ನಾವೇನ್ ಮಾಡಬೇಕು? ಯೇಸು ಕ್ರಿಸ್ತನನ್ನ ಮಾತ್ರ ನಾವು ದೃಷ್ಟಿಸುವಂತವರಾಗಿರಬೇಕು. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಒಮ್ಮೆ ನಾವು ನಮ್ಮ ಜೀವಿತವನ್ನ ಪರೀಕ್ಷೆ ಮಾಡಿಕೊಳ್ಳುವಂತವರಾಗಿರಬೇಕು. ನಾವು ದೇವರಿಂದ ಪ್ರಭಾವಿತರಾಗಿದ್ದೇವ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಯೇಸು ಸ್ವಾಮಿಯ ಸಂಗಡ ಕೆಲವು ದಿನ ಅಥವಾ ಒಂದು ದಿನ ಅಥವಾ ಕೆಲವು ಗಂಟೆಗಳು ಸಮಯವನ್ನು ಕಳೆದಂತಹ ಆಂದ್ರೆಯ ಯೇಸು ಕ್ರಿಸ್ತನಿಂದ ಆಕರ್ಷಿತನಾಗಿ ಅಥವಾ ತಾನು ಎದುರು ನೋಡುತ್ತಿದ್ದಂತಹ ಮಸಿಯನು ರಕ್ಷಕನು ಈತನೇ ಎಂಬುದನ್ನ ಅರ್ಥ ಮಾಡಿಕೊಂಡಾಗ ಏನ್ ಮಾಡ್ದ? ತನ್ನ ಅಣ್ಣನಾದ ಯೋಹಾನನಿಗೆ ಹೇಳ್ತಾ ಇದ್ದಾನೆ, ಮಸಿಯನು ನಮಗೆ ಸಿಕ್ಕಿದ, ಕ್ರಿಸ್ತನು ನಮಗೆ ಸಿಕ್ಕಿದ. ಅಂದ್ರೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನು ಸರ್ವೋಚ್ಚ ಪ್ರಭಾವಿಯಾಗಿ ಇದ್ರೆ ನಮ್ಮ ಜೀವಿತ ಯಾವ ರೀತಿ ಇರ್ತದೆ? ಇತರರನ್ನ ಕ್ರಿಸ್ತನ ಕಡೆಗೆ ಆಕರ್ಷಿಸುವಂತಹ ವ್ಯಕ್ತಿತ್ವವಾಗಿ ನಮ್ಮ ವ್ಯಕ್ತಿತ್ವ ಮಾರ್ಪಡ್ತದೆ. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಅಥವಾ ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳಿರುವಂತಹ ಮಾತುಗಳನ್ನ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಯೇಸು ಸ್ವಾಮಿ ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳಿರುವಂಥದ್ದು 5ನೇ ಅಧ್ಯಾಯದ 13 ಮತ್ತು 14ನೇ ವಾಕ್ಯದಲ್ಲಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. 14ನೇ ವಾಕ್ಯ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. So you are the salt of the earth. You are the light of the world. ಒಂದು ಉಪ್ಪು ಅದು ಸಂರಕ್ಷಿಸುವಂತಹ ಒಂದು ವಸ್ತು. ಆಹಾರ ಸಾಮಗ್ರಿಗಳು ಕೆಡದಂತೆ. ಸೊ ಈಗಿನ ಕಾಲದಲ್ಲಿ ನಮ್ಮಲ್ಲಿ ಐಸ್ ಉಂಟು, ಫ್ರಿಡ್ಜ್ ಉಂಟು,
ರೀಸನ್ ಉಂಟು. ಆದರೆ ಇಂದಿನ ಕಾಲದಲ್ಲಿ ಮೀನುಗಳನ್ನು ಇತರೆ ಮಾಂಸಗಳನ್ನ ಏನ್ ಮಾಡ್ತಾ ಇದ್ರು, ಉಪ್ಪಿನಲ್ಲಿ ಸಂರಕ್ಷಣೆ ಮಾಡಿಡ್ತಾ ಇದ್ರು. ಅಂದ್ರೆ ಪ್ರತಿಯೊಬ್ಬ ಕ್ರೈಸ್ತನು ಈ ಲೋಕವನ್ನ ಸಂರಕ್ಷಿಸುವಂತಹ ವ್ಯಕ್ತಿಯಾಗಿರಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಯಾವ ರೀತಿಯಾಗಿ ನಾವು ಈ ಲೋಕದಲ್ಲಿ ಅಥವಾ ಈ ಲೋಕದಲ್ಲಿ ಇನ್ಫ್ಲುಯೆನ್ಸ್ ಮಾಡಬೇಕೆಂಬುದಾಗಿ ನೋಡುವಾಗ, ಸೊ ವಿ ಶುಡ್ ಪ್ರಿಸರ್ವ್, ನಾವು ಸಂರಕ್ಷಿಸುವಂತವರಾಗಿರಬೇಕು. ಎರಡನೇದಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೋಡಿ, 13ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಉಪ್ಪು ಸಪ್ಪಗಾದರೆ ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಅಂದ್ರೆ ಕ್ರೈಸ್ತರಾದ ನಾವುಗಳು, ಯೇಸುವಿನ ಹಿಂಬಾಲಕರಾದ ನಾವುಗಳು, ಯೇಸುವಿನ ಶಿಷ್ಯರಾದ ನಾವುಗಳು, ಸೊ ನಮ್ಮ ಜೀವಿತದಲ್ಲಿ ಸಂರಕ್ಷಣೆಯ ವಸ್ತುಗಳಾಗಿ ಮಾರ್ಪಡದೆ ಹೋದರೆ ವಿ ಆರ್ ಗುಡ್ ಫಾರ್ ನಥಿಂಗ್. ಗೊತ್ತಾಯ್ತಲ್ಲ ಪ್ರಿಯರೇ? ಸೊ ವಿ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಕ್ರೈಸ್ಟ್. ನಾವು ದೇವರಿಂದ ಆಕರ್ಷಿಸಲ್ಪಟ್ಟವರು. ಸೊ ದೇವರಿಂದ ಆಕರ್ಷಿಸಲ್ಪಟ್ಟು ದೇವರ ಮಕ್ಕಳಾಗಿರುವ ನಾವುಗಳು, ಸೊ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕಕ್ಕೆ ನಾವೇನ್ ಮಾಡಬೇಕು? ಇನ್ಫ್ಲುಯೆನ್ಸರ್ಗಳಾಗಿರಬೇಕು ಅಂತ ಹೇಳ್ಬಿಟ್ಟು ದಾರಿ ದಾರಿ ಬೀದಿಯಲ್ಲಿ ಕುತ್ಕೊಂಡ್ಬಿಟ್ಟು ಹಲ್ಲೆಲೂಯಾ ಸ್ತೋತ್ರ ಅಂತ ಕೂಗೋದಲ್ಲ. ಇವತ್ತು ಅದನ್ನೇ ನಾವು ಕಾಣ್ತಾ ಇದ್ದೇವೆ. ಯೇಸು ಸ್ವಾಮಿ ಏನ್ ಮಾಡಬೇಕು ಎಂಬುದಾಗಿ ಹೇಳಿದ್ರು ಅದನ್ನ ಮಾಡದೆ, ಯೇಸು ಸ್ವಾಮಿ ಹೇಳದೆ ಇರುವಂತದನ್ನ ಮಾಡುವಂಥದ್ದು ಇಂದು ಕ್ರೈಸ್ತ ಲೋಕ. ಯಾವ ರೀತಿಯಾಗಿ ನಾವು ಇನ್ಫ್ಲುಯೆನ್ಸ್ ಮಾಡಬೇಕು? ಜೋರಾಗಿ ಕೈ ತಟ್ಟುವುದರ ಮೂಲಕವಾಗಿನ ಅಲ್ಲ, ಬೀದಿ ಬೀದಿಗಳಲ್ಲಿ ನಿಂತುಕೊಂಡು ಕೂಗುವುದರ ಮೂಲಕವಾಗಿ ಅಲ್ಲ. ಮತ್ತೆ ಯಾವ ರೀತಿಯಾಗಿ? ನಮ್ಮ ಜೀವನ ಶೈಲಿಯ ಮೂಲಕವಾಗಿ. ಸೊ ಯು ಆರ್ ದ ಸಾಲ್ಟ್. ನೀವು ಲೋಕಕ್ಕೆ ಏನಾಗಿದ್ದೀರಾ? ಭೂಮಿಗೆ ಏನಾಗಿದ್ದೀರಾ? ಉಪ್ಪಾಗಿದ್ದೀರಾ. ನೋಡಿ, ಉಪ್ಪು ಸಪ್ಪಗಾದರೆ ಅದನ್ನ ಹೊರಗೆ ಹಾಕಿ ತುಳಿಯುವುದಕ್ಕೆ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಎರಡು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್. ಅದರ ಕೆಳಗೆ ಬರೆಯಲ್ಪಟ್ಟಿರುವಂಥದ್ದು, ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡೋದಿಲ್ಲ. ಕೊಳಗ ಅಂದ್ರೆ ಏನು? ಬಕೆಟ್ ಕೆಳಗೆ ಇಡೋದಿಲ್ಲ. ಅಥವಾ ದೀಪವನ್ನು ಹಚ್ಚಿಸಿ ನಾವು ಅದರ ಮೇಲೆ ಯಾವ ಒಂದು ಪಾತ್ರೆಯನ್ನು ಮುಚ್ಚಿಡೋದಿಲ್ಲ. ಸೊ ದೀಪವನ್ನು ಹಚ್ಚಿ ಎಲ್ಲಿಡ್ತೇವೆ? ದೀಪ ಸ್ತಂಭದ ಮೇಲೆ ಇಡ್ತೇವೆ. ಆಗ ಮನೆಯಲ್ಲಿರುವವರಿಗೆ ಏನು ಕೊಡ್ತದೆ? ಬೆಳಕು ಕೊಡ್ತದೆ. ಸೊ ನಾವು ಇವಾಗ ನಮ್ಮ ಮನೆಗಳಲ್ಲಿ ಟ್ಯೂಬ್ಲೈಟು ಅಂತ ಲೈಟು ಇಂಥ ಲೈಟನ್ನು ಯೂಸ್ ಮಾಡ್ತಾ ಇದ್ದೇವೆ. ಟ್ಯೂಬ್ಲೈಟ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಕಪ್ಪು ಬಟ್ಟೆ ಹಾಕ್ಬಿಡ್ತೀವ, ಇಲ್ಲ ಟ್ಯೂಬ್ಲೈಟ್ ಹಾಕ್ಬಿಟ್ರ ಮೇಲೆ ನಾವು ಕಪ್ಪು ಬಣ್ಣ ಬಲಿತೀವ. ಸೊ ನಾವು ಯಾಕೆ ಲೈಟ್ ಹಾಕೋದು? ಬೆಳಕು ಸಿಕ್ಕೋದಕ್ಕೋಸ್ಕರ. ಸೊ ಲೈಟಿನ ಉಪಯೋಗ ಏನು? ದೀಪದ ಉಪಯೋಗ ಏನು? ಬೆಳಕು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ದೀಪವನ್ನು ಹಚ್ಚಿಸಿ. ಆಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇರ್ಲಿಲ್ವಲ್ಲ. ಆಗಿನ ಕಾಲದಲ್ಲಿ ಇದ್ದಿದ್ದೇನು? ಬೇರೆ ದೀಪ. ಸೊ ಆಗಿನ ಕಾಲದಲ್ಲಿ, ಯೇಸುವಿನ ಕಾಲದಲ್ಲಿ ಜನ ಏನ್ ಮಾಡ್ತಾ ಇದ್ರು? ದೀಪವನ್ನು ಏನ್ ಮಾಡ್ತಾ ಇದ್ರು? ಹತ್ತು ಬಿಟ್ಟು ಎಲ್ಲಿಡ್ತಾ ಇದ್ರು? ದೀಪ. ಅದಕ್ಕೆ ಒಂದು ಸ್ತಂಭವನ್ನ, ದೀಪ ಸ್ತಂಭವನ್ನು ಮಾಡಿ ಇಟ್ಟಿರ್ತಾರೆ. ಪ್ಲೇಸ್. ಆ ಒಂದು ಜಾಗದಲ್ಲಿ ಇಟ್ಟರೆ ಏನ್ ಮಾಡುತ್ತೆ? ಅದರ ಬೆಳಕು ಇಡೀ ಕೋಣೆಗೆ ಪ್ರಕಾಶವನ್ನು ಕೊಡ್ತದೆ.
ಸೊ ಹೌ ವಿ ಹ್ಯಾವ್, ಯಾವ ರೀತಿಯಾಗಿ ನಾವು ಇನ್ಫ್ಲುಯೆನ್ಸ್ ಮಾಡಬೇಕು ಲೋಕಕ್ಕೆ? ಒಂದು ಆಸ್ ಎ ಸಾಲ್ಟ್, ಉಪ್ಪಾಗಿ. ಉಪ್ಪಿನ ಡ್ಯೂಟಿ ಏನು? ಆಹಾರ ಸಾಮಗ್ರಿಗಳು ಕೊಳೆತು ಹೋಗದಂತೆ, ಕೆಟ್ಟು ಹೋಗದಂತೆ ಕಾಪಾಡ್ತದೆ. ಅಂದ್ರೆ ನಾವುಗಳು ಈ ಲೋಕದಲ್ಲಿ ಯಾರು ಕೆಟ್ಟು ಹೋಗದಂತೆ ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು. ಆತನನ್ನು ನಂಬುವ ಒಬ್ಬರು ನಾಶವಾಗದೆ ಅಂದ್ರೆ ಒಬ್ಬ ಕ್ರೈಸ್ತನಾಗಿ ನಿನ್ನ ಜವಾಬ್ದಾರಿ ಎನ್ನುವಂಥದ್ದು ನನ್ನ ಸುತ್ತಮುತ್ತಲು ವಾಸಿಸುವಂತಹ ಯಾರು ನಾಶವಾಗದೆ, ಕೊಳೆತು ಹೋಗದೆ, ಕೆಟ್ಟು ಹೋಗದೆ ಅವರನ್ನು ಸಂರಕ್ಷಿಸುವಂಥದ್ದು ನಿನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು 24 ಗಂಟೆ ಹೋಗ್ಬಿಟ್ಟು ಬೈಬಲ್ ಓದಬೇಕು ಅಂತ ಅಲ್ಲ, ಅವ್ರ ಮುಂದೆ ಹೋಗ್ಬಿಟ್ಟು ಬದುಕು ತೋರಿಸು, ಬದುಕಿ ತೋರಿಸು. ಎರಡನೇದು ಬೆಳಕು. ಎರಡನೇದೇನಾಗಿದೆ? ಬೆಳಕು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿಂದ ಪ್ರಭಾವಿತರಾಗಿರುವಂತಹ ನಾವುಗಳು, ನಮ್ಮ ಜೀವಿತದಲ್ಲಿ ನಾವು ಯೇಸು ಕ್ರಿಸ್ತನ ಬೆಳಕನ್ನ ಪ್ರಕಾಶಿಸುವಂತವರಾಗಿದ್ದೇವಾ? ಈ ಒಂದು ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ಇಡುವುದಕ್ಕೆ ಬಯಸುವಂತವನಾಗಿದ್ದೇನೆ. ನೋಡಿ, ಇಂದು ನಾವು ನಮ್ಮ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 12ರಿಂದ ಕೆಲವು ವಾಕ್ಯಗಳು. ನಾನು 12ನೇ ವಾಕ್ಯವನ್ನ ನಿಮ್ಮ ಮಧ್ಯದಲ್ಲಿ ಓದುವುದಕ್ಕೆ ಬಯಸ್ತಾ ಇದ್ದೇನೆ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ತನ್ನ ಸುತ್ತಲೂ ನೆರೆದಿದ್ದಂತಹ ಜನಸಮೂಹವನ್ನು ನೋಡಿ ಹೇಳ್ತಾ ಇದ್ದಾನೆ, ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ನಾನೇ ಲೋಕಕ್ಕೆ ಬೆಳಕು. ಮುಂದುವರೆಸಿ ಹೇಳಿರುವಂಥದ್ದು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಚೆನ್ನಾಗಿ ನೋಡಿ, ನನ್ನನ್ನು ಅನುಸರಿಸುವವನು ಅಂದ್ರೆ ನನ್ನನ್ನು ಹಿಂಬಾಲಿಸುವವನು ಅವನೇನಾಗಿರ್ತಾನೆ? ಅವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನ ಹೊಂದಿದವನಾಗಿರುವನು. ಇಲ್ಲಿ ಬರೆದಿಲ್ಲ ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯದ ಬೆಳಕಿನಲ್ಲಿ ನಡೀತಾನೆ ಎಂಬುದಾಗಿ ಬರೆದಿಲ್ಲ. ಗಮನವಿಟ್ಟು ಓದಿ. ಅಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಅಂದ್ರೆ ಬೆಳಕಿನಲ್ಲಿ ನಡೀತಾನೆ. ಅದು ಮಾತ್ರವಲ್ಲ, ಅವನು ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರ್ತಾನೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ಇಲ್ಯುಮಿನೇಟ್ ಗಾಡ್ಸ್ ಲೈಟ್ ಥ್ರೂ ಅವರ್ ಲೈಫ್. ನಮ್ಮ ಜೀವಿತದ ಮೂಲಕ ದೇವರ ಬೆಳಕನ್ನು ನಾವೇನ್ ಮಾಡಬೇಕು? ಪ್ರತಿಧ್ವನಿಸುವಂತವರಾಗಿರ್ಬೇಕು, ಪ್ರತಿಫಲಿಸುವಂತವರಾಗಿರ್ಬೇಕು. ಸೊ ದಿಸ್ ಇಸ್ ಕಾಲ್ಡ್ ದ ಇನ್ಫ್ಲುಯೆನ್ಸ್. ಇದು ಇನ್ಫ್ಲುಯೆನ್ಸ್ ಅಂದ್ರೆ. ಪ್ರಿಯರೇ, ಯೇಸು ಸ್ವಾಮಿ ಯಾರಾಗಿದ್ದಾನೆ? ದ ಅಲ್ಟಿಮೇಟ್, ಅಂತಿಮವಾದಂತಹ ಪ್ರಭಾವಿ. ಅಂದ್ರೆ
ಅದಕ್ಕಿಂತ ಮೇಲೆ ಯಾವುದೂ ಇಲ್ಲ. ಲೋಕದಲ್ಲಿ ನಾವು ಅನೇಕ ಇನ್ಫ್ಲುಯೆನ್ಸ್ಗಳನ್ನು ನಾವು ನೋಡ್ತೇವೆ. ಕ್ರೀಡಾ ಲೋಕದಲ್ಲಿ ಆಗಿರಬಹುದು, ಸಿನಿಮಾ ಕ್ಷೇತ್ರದಲ್ಲಿ ಆಗಿರಬಹುದು, ರಾಜಕೀಯ ಕ್ಷೇತ್ರದಲ್ಲಿ ಆಗಿರಬಹುದು. ನಾವು ಅನೇಕರನ್ನ ಏನ್ ಮಾಡ್ತೇವೆ, ಅನೇಕ ವ್ಯಕ್ತಿಗಳ ಮೂಲಕವಾಗಿ ಇನ್ಫ್ಲುಯೆನ್ಸ್ ಆಗಿದ್ದೇವೆ. ಒಂದು ಕಾಲದಲ್ಲಿ MS ಧೋನಿಯನ್ನ ಫಾಲೋ ಮಾಡುವಂತಹ ಸಂಖ್ಯೆ ಬಹಳ ಹೆಚ್ಚಾಗಿತ್ತು. ಆದರೆ ಯಾವಾಗ MS ಧೋನಿ ಅವರ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಆಯಿತು, ಯಾವಾಗ ವಿರಾಟ್ ಕೊಹ್ಲಿ ಎದ್ದು ಬಂದ್ರು, ಯಾವ ವ್ಯಕ್ತಿಗಳು MS ಧೋನಿಯನ್ನ ಫಾಲೋ ಮಾಡ್ತಾ ಇದ್ರು ಅವರು ಇವತ್ತೇನ್ ಮಾಡಿದ್ರು, ವಿರಾಟ್ ಕೊಹ್ಲಿ ಕಡೆಗೆ ತಿರ್ಕೊಂಡ್ಬಿಟ್ರು. ಅದಕ್ಕಿಂತ ಮುಂಚೆ ಗವಾಸ್ಕರ್ ಇಂದ ಕೆಲವು ಇದ್ರು. ದೇರ್ ಇಸ್ ಎ ಫ್ಲೋಟಿಂಗ್. ಲೌಕಿಕವಾಗಿ ಇನ್ಫ್ಲುಯೆನ್ಸರ್ ಫ್ಲೋಟಿಂಗ್ ಆಗ್ತಾ ಇದ್ದಾರೆ. ಆದರೆ ಜೀಸಸ್ ಇಸ್ ನಾಟ್ ಲೈಕ್ ದಟ್, ಇಸ್ ದ ಅಲ್ಟಿಮೇಟ್. ನಮ್ಮ ಜೀವಿತದಲ್ಲಿ ಅಂತಿಮವಾಗಿ ಅಟ್ ದ ಲಾಸ್ಟ್ ಇನ್ಫ್ಲುಯೆನ್ಸ್ ಪಡಿಸುವಂತ ವ್ಯಕ್ತಿ ಯಾರಾಗಿದ್ದಾರೆ? ಯೇಸು ಸ್ವಾಮಿ. ನಾವು ಯೇಸು ಸ್ವಾಮಿಯಿಂದ ನಾವು ಪ್ರಭಾವಿತರಾಗಿದ್ದೇವ. ನೋಡಿ, ಯೇಸು ಸ್ವಾಮಿಯ ಐಹಿಕ ಸೇವೆಯ ಕಾಲದಲ್ಲಿ ಯೇಸು ಸ್ವಾಮಿಯ ಬೋಧನೆಯನ್ನ ಕೇಳಿದಂತಹ ಅನೇಕರು ಏನು ಮಾಡಿದ್ರು, ನಾವು ಅಲ್ಲಿ ನೋಡುವಂಥದ್ದು 6ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಬೋಧನೆಯನ್ನು ಕೇಳರು. ಏನು ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಯಹೂದ್ಯರಿಗೆ ಯಹೂದ್ಯರಿಗೆ ಹೇಳಿರುವಂಥದ್ದು, ನನ್ನ ಮಾಂಸವನ್ನು ತಿನ್ನದೆ ನನ್ನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವವಿಲ್ಲ. ಇದು ಯಹೂದ್ಯರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಇವನು ಯಾರು, ಇವನು ನಮಗೆ ಇವನ ಮಾಂಸ ತಿನ್ನೋದಕ್ಕೆ ಕೊಡೋದಕ್ಕೆ. ಇದನ್ನ ಕೇಳಿದಾಗ ಅನೇಕರು ಏನ್ ಮಾಡಿದ್ರು, ಯೇಸುವನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು. ಅವ್ರು ಹೇಳ್ತಾ ಇದ್ದಾರೆ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು. ಹೀಗಿರುವಾಗ ಯೇಸು ಸ್ವಾಮಿ ಶಿಷ್ಯರನ್ನ ನೋಡಿ ಕೇಳ್ತಾ ಇದ್ದಾನೆ, ನೀವು ಸಹ ಹೋಗ್ಬೇಕಂತ ಇದ್ದೀರಾ? ಆಗ ಪೇತ್ರ ಹೇಳ್ತಾ ಇದ್ದಾನೆ, ಸ್ವಾಮಿ, ನಿಮ್ಮನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು ಉಂಟು. ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯ ಅಂದ್ರೆ ನಮ್ಮ ಜೀವಿತದಲ್ಲಿ ನಿತ್ಯತ್ವವನ್ನ ಕೊಡುವುದಕ್ಕೆ ಇರುವಂತಹ ಏಕೈಕ ವ್ಯಕ್ತಿ ಯೇಸು ಸ್ವಾಮಿ. ಹೀಗಿರಲಾಗಿ ನಾವೇನ್ ಮಾಡಬೇಕು, ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮೂಲಕ ನಾವು ಪ್ರಭಾವಿತರಾಗಿರಬೇಕು. ನೋಡಿ, ಇಲ್ಲಿ ನಾವು 8ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ನಾನೇ ಲೋಕಕ್ಕೆ ಬೆಳಕು, ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ನೋಡಿ, ಇದರ ಹಿನ್ನೆಲೆ ಎನ್ನುವಂಥದ್ದು ಪ್ರತ್ಯೇಕವಾಗಿ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯದ ಹಿನ್ನೆಲೆ ಅನ್ನುವಂಥದ್ದು, ಗುಡಾರದ ಹಬ್ಬದ ಸಂದರ್ಭದಲ್ಲಿ ಯೇಸು ಸ್ವಾಮಿ ಎಲ್ಲಿದ್ರು? ಯೆರೂಸಲೇಮ್ ದೇವಾಲಯದಲ್ಲಿ ಇದ್ರು. ನಾನು ಪ್ರತಿ ವಾರ ಹೇಳುವಂಥದ್ದು ಪಸ್ಕಾ ಹಬ್ಬ, ಆಮೇಲೆ ಗುಡಾರದ ಹಬ್ಬ. ಹಿಂಗೆ ಈ ಕೆಲವು ಹಬ್ಬಗಳು ಏನ್ ಮಾಡ್ತಾ ಇದ್ದಾವೆ, ಇಸ್ರಾಯೇಲರ ಜೀವಿತದಲ್ಲಿ ಒಂದು ಪಾರಂಪರವಾಗಿ ಬರುವಂತಹ ಒಂದು ಹಬ್ಬ. ಮೊದಲ ಫಲದ ಹಬ್ಬ. ನೋಡಿ, ಹೆರೋದನ ಕಾಲದಲ್ಲಿ ಯೆರೂಸಲೇಮ್ ದೇವಾಲಯವನ್ನ ಹೆರೋದ ಏನ್ ಮಾಡ್ದ, ಕಟ್ಟಿದಂತಹ ಸಂದರ್ಭದಲ್ಲಿ ಸುಮಾರು 75 ಅಡಿ ಎತ್ತರದ ಏನ್ ಮಾಡ್ದ, ಬೃಹತ್ ಬಂಗಾರದ 4 ಬಂಗಾರದ ದೀಪಸ್ತಂಭಗಳನ್ನ ಮಾಡ್ದ. 75 ಅಡಿ ಅಂದ್ರೆ ಸುಮಾರು 23 ಮೀಟರ್ ಎತ್ತರ. ಈ ಒಂದು
ಬೃಹತ್ ಬಂಗಾರದ ದೀಪದಲ್ಲಿ ಒಂದೊಂದು ದೀಪ ಸ್ತಂಭದಲ್ಲಿ 4 ಶಿಖರಗಳಿದ್ದುವು. ಅಂದ್ರೆ ಬತ್ತಿಯನ್ನು ಹಚ್ಚುವಂತಹ ಜಾಗಗಳು. ಒಂದೊಂದು ಶಿಖರದಲ್ಲಿ ಸುಮಾರು 37 ಲೀಟರ್ ಎಣ್ಣೆ ಇಡಿಸುವಂತಹ ಏನಿತ್ತು ಪಾತ್ರೆಗಳಿದ್ದುವು, ಬೂಜಿಗಳಿದ್ದುವು. ಈ ಒಂದು ಹಬ್ಬದ ಸಂದರ್ಭದಲ್ಲಿ, ಈ ಒಂದು ಗುಡಾರದ ಹಬ್ಬದ ಸಂದರ್ಭದಲ್ಲಿ ಯಹೂದ್ಯರು ಏನು ಮಾಡ್ತಾ ಇದ್ರು, ಆ ಒಂದು ದೀಪವನ್ನ ಹಚ್ಚಿ ಅದರ ಬೆಳಕಿನಲ್ಲಿ ಏನ್ ಮಾಡ್ತಾ ಇದ್ರು, ದೇವರನ್ನ ಸ್ತುತಿಸುವಂತವರಾಗಿದ್ರು. ಇದಕ್ಕೆ ಇದರ ಒಂದು ಹಿನ್ನೆಲೆ ಏನಂತ ಎಂಬುದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ, ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಹೊರಟು ಬಂದಂತಹ ಸಂದರ್ಭದಲ್ಲಿ ಹಗಲಿನಲ್ಲಿ ಮೇಘಸ್ತಂಭ, ರಾತ್ರಿಯಲ್ಲಿ ಅಗ್ನಿಸ್ತಂಭದೋಪಾದಿಯಲ್ಲಿ ದೇವರು ಏನ್ ಮಾಡ್ದ, ಇಸ್ರಾಯೇಲ್ ಮಕ್ಕಳನ್ನ ಮಾರ್ಗ ನಡೆಸ್ತಾ. ಧರ್ಮ ವಿಮೋಚನಾ ಕಾಂಡ 40ನೇ ಅಧ್ಯಾಯವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅದರ ಕೊನೆಯ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು 36ನೇ ವಾಕ್ಯ. ಆ ಮೇಘವು ಗುಡಾರವನ್ನು ಬಿಟ್ಟು ಮೇಲಕ್ಕೆ ಹೋದಾಗ ಇಸ್ರಾಯೇಲಿಯರು ಮುಂದೆ ಪ್ರಯಾಣ ಮಾಡುವರು. ಆ ಮೇಘವು ಬಿಡದೆ ಇರುವಾಗ ಅದು ಬಿಡುವ ತನಕ ಪ್ರಯಾಣ ಮಾಡದೇ ಇರುವರು. ಇಸ್ರಾಯೇಲಿಯರ ಎಲ್ಲ ಪ್ರಯಾಣಗಳಲ್ಲಿಯೂ ಅವರ ಕಣ್ಣು ಮುಂದೆ ಹಗಲು ಹೊತ್ತಿನಲ್ಲಿ ಮೇಘವು ಗುಡಾರದ ಮೇಲೆ ಇತ್ತು. ರಾತ್ರಿ ವೇಳೆಯಲ್ಲಿ ಆ ಮೇಘದೊಳಗೆ ಅಗ್ನಿಯು ಪ್ರಕಾಶಿಸುತ್ತಿತ್ತು. ಅಂದ್ರೆ 40 ವರ್ಷ ಇಸ್ರಾಯೇಲ್ ಮಕ್ಕಳಿಗೆ ಬೇಕಾದಂತಹ ನೆರಳನ್ನ ಬೆಳಗಿನ ಜಾವದಲ್ಲಿ, ರಾತ್ರಿಯಲ್ಲಿ ಬೇಕಾದಂತಹ ಬೆಳಕನ್ನ ಏನ್ ಮಾಡಿದ್ರು, ದೇವರು ಒದಗಿಸಿ ಕೊಡ್ತಾ ಇದ್ರು. ಇದರ ಸಲುವಾಗಿ ಹೆರೋದನ ಕಾಲದಲ್ಲಿ ನಿರ್ಮಿತವಾದಂತಹ ಯೆರೂಸಲೇಮ್ ದೇವಾಲಯದಲ್ಲಿ ಮಹಿಳೆಯರ ಪ್ರಾಕಾರದಲ್ಲಿ ಏನ್ ಮಾಡಿದ್ರು, ಬೃಹತ್ ಗಾತ್ರದ ಬಂಗಾರದ ದೀಪಸ್ತಂಭವನ್ನು ಹಾಕಿದ್ರು. ಅದರಲ್ಲಿ ಏನ್ ಮಾಡ್ತಾ ಇದ್ರು, ಈ ಗುಡಾರದ ಹಬ್ಬದ ಸಂದರ್ಭದಲ್ಲಿ ಅದಕ್ಕೆ ಬೆಂಕಿ ಹಾಕಿ ಅದನ್ನು ಹಚ್ಚಿಸಿ ಸುಮಾರು 23 ಮೀಟರ್ ಎತ್ತರವಿರುವಂತಹ ಈ ಒಂದು ದೀಪಸ್ತಂಭಕ್ಕೆ ಬೆಳಗನ್ನ ಬೆಳಗಿಸುವಂತಹ ಸಂದರ್ಭದಲ್ಲಿ ಅದರ ಪ್ರಕಾಶ ಏನ್ ಮಾಡ್ತಾ ಇತ್ತು, ದೇವಾಲಯದಲ್ಲಿ ವ್ಯಾಪಿಸ್ತಾ ಇತ್ತು. ಅದು ಮಾತ್ರವಲ್ಲ, ಯೆರೂಸಲೇಮ್ ದೇವಾಲಯವು ಎತ್ತರವಾದ ಸ್ಥಳದಲ್ಲಿ ಕಟ್ಟಿದ್ದರ ಫಲವಾಗಿ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳು ಸಹ ಇದನ್ನ ನೋಡುವಂತವರಾಗಿದ್ರು. ಒಂದು ಕಮೆಂಟ್ರಿಯಲ್ಲಿ ಬರೆದಿರುವಂಥದ್ದು, ಆ ಕಾಲದಲ್ಲಿ ಯಹೂದ್ಯರು ಎಲ್ಲ ಧಾರ್ಮಿಕ ನಾಯಕರುಗಳು ಈ ಬೆಳಕಿನ ಮುಂಭಾಗದಲ್ಲಿ ಕುಣಿದು ಕುಪ್ಪಳಿಸಿ ದೇವರನ್ನ ಸ್ತುತಿಸುವಂತವರಾಗಿದ್ರು. ಅಂದ್ರೆ ದೇವರು ತಮ್ಮ ಪಿತೃಗಳಿಗೆ ಮಾಡಿದಂತಹ ಆ ಶ್ರೇಷ್ಠವಾದ ಕಾರ್ಯಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿದ್ರು. ಇಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ಒಂದು ಸ್ಥಾನದಲ್ಲಿ ನಿಂತುಕೊಂಡು, ಆ ಒಂದು ಜಾಗದಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದಾನೆ, ನಾನೇ ಲೋಕಕ್ಕೆ ಬೆಳಕು. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ಅರ್ಥ ಮಾಡ್ಕೊಬೇಕು ಪ್ರಿಯರೇ. ಇಸ್ರಾಯೇಲಿಯರು ಕೇವಲ ವಾಡಿಕೆಗೋಸ್ಕರವಾಗಿ ಆ ಬಂಗಾರದ ದೀಪಸ್ತಂಭದ ಮುಂದೆ ಕುಣಿದು ಕುಪ್ಪಳಿಸುತ್ತಿರುವಾಗ ನಿಜವಾದ ಬೆಳಕಾಗಿ ಬಂದಂತಹ ಯೇಸು ಸ್ವಾಮಿ ಕುಣಿದು ಕುಪ್ಪಳಿಸುತ್ತಿರುವ ಜನರನ್ನ ನೋಡಿ ಹೇಳ್ತಾ ಇದ್ದಾನೆ, ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್. ನಾನೇ ಲೋಕಕ್ಕೆ ಬೆಳಕು. ಅದು ಮಾತ್ರವಲ್ಲ, ಅಲ್ಲಿ ಹೇಳಿರುವಂಥದ್ದು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಇಂಗ್ಲಿಷ್ ಭಾಷಾಂತರದಲ್ಲಿ ನಾವು ನೋಡುವಂಥದ್ದು, whoever follows me will never walk in darkness but will have the light of life. Light of life. ಮತ್ತಾಯನಬದ ಸುವಾರ್ತೆಯಲ್ಲಿ ನಾವು ಏನು ಹೇಳಿದ್ವಿ, ನೀವು ಲೋಕಕ್ಕೆ ಏನಾಗಿದ್ದೀರಿ, ಬೆಳಕಾಗಿದ್ದೀರಿ. ಈ ಬೆಳಕು ಎಲ್ಲಿಂದ ಬಂತು? ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕು. ಅಂದ್ರೆ ಯೇಸು ಕ್ರಿಸ್ತನ ಬೆಳಕನ್ನ ನಾವೇನ್ ಮಾಡ್ಬೇಕು,
ಲೋಕಕ್ಕೆ ಏನ್ ಮಾಡಬೇಕು? ಪ್ರತಿಫಲಿಸುವಂತವರಾಗಿರ್ಬೇಕು. ಇದು ದೇವರು ನಿನ್ನಿಂದ ನನ್ನಿಂದ ಬಯಸುವಂಥದ್ದು. ಸೊ ನನ್ನನ್ನು ಕೇಳುವಂತಹ ಪ್ರೀತಿಯ ದೇವಜನರೇ, ನಾವು ಯಾವುದರ ಮೂಲಕವಾಗಿ ಆಕರ್ಷಿತರಾಗಿದ್ದೇವೆ? ಸೊ ಇಂದು ಇಡೀ ಸಮೂಹ ಕತ್ತಲೆಯನ್ನ ರೋಲ್ ಮಾಡಲಾಗಿ ತೆಗೆದುಕೊಂಡಿರುವಾಗ ಕ್ರೈಸ್ತರಾದ ನಾವುಗಳು ಯೇಸು ಕ್ರಿಸ್ತನನ್ನ ನಮ್ಮ ರೋಲ್ ಮಾಡಲಾಗಿ ತೆಗೆದುಕೊಳ್ಬೇಕು. ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಭಾನುವಾರ 8 ರಿಂದ 10 ಗಂಟೆಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ನಮ್ಮ ಕ್ರೈಸ್ತ ಜೀವಿತ ಅನ್ನುವಂಥದ್ದು ದಿನಂಪ್ರತಿ ಯೇಸು ಕ್ರಿಸ್ತನೊಂದಿಗಿನ ಸಹವಾಸವಾಗಿದೆ. ನೋಡಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಸಂಜೆಯ ತಂಗಾಳಿಯಲ್ಲಿ, 3ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡ್ರು. ಯಾಕೆ? ಸೈತಾನನಿಂದ ಆಕರ್ಷಿಸಲ್ಪಟ್ಟು ಸೈತಾನನ ಮಾತನ್ನು ಕೇಳಿ ದೇವರು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದ ಫಲವಾಗಿ ಏನಾಯ್ತು? ಅವರಲ್ಲಿ ಆವರಿಸಿದ್ದಂತಹ ದೇವರ ಪ್ರಸನ್ನತೆ ಅವರನ್ನ ಬಿಟ್ಟು ಹೋಯಿತು. ಯಾವಾಗ ದೇವರ ಪ್ರಸನ್ನತೆ ಅವರನ್ನ ಬಿಟ್ಟು ಹೋಯಿತು, ಅವರಿಗೆ ಗೊತ್ತಾಯ್ತು ನಾವು ಬೆತ್ತಲೆಯಾಗಿದ್ದೇವೆ. ಗೊತ್ತಾಯ್ತಲ್ಲ? ಸೊ ಕ್ರೈಸ್ತತ್ವ ಅನ್ನುವಂಥದ್ದು ಯಾವ ರೀತಿ ಇರಬೇಕು? ಭಾನುವಾರ 8 ಗಂಟೆಯಿಂದ 10 ಗಂಟೆಗೆ ಸೀಮಿತವಾಗಿರುವಂಥದ್ದಲ್ಲ. ಸಾಯಂಕಾಲ 7 ಗಂಟೆಯಿಂದ 7:15 ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಇವತ್ತು ನಮಗೆ ಕ್ರೈಸ್ತತ್ವ ಅನ್ನುವಂಥದ್ದು ಕೆಲವು ಗಂಟೆಗಳಿಗೆ ಮಾತ್ರ ಸೀಮಿತ. ಭಾನುವಾರ ಆದರೆ 8 ರಿಂದ 9, 8 ರಿಂದ 10. ಯಾವ ರೀತಿಯಾಗಿರಬೇಕು? ನಿರಂತರವಾದಂತಹ ಒಂದು ಸಂವಾದ, ನಿರಂತರವಾದಂತಹ ಒಂದು ಸಂಸರ್ಕ, ದೇವರೊಂದಿಗಿನ ಸಂಸರ್ಕ. ಯಾಕೆ ಇವತ್ತು ಕ್ರೈಸ್ತರಾದ ನಮಗೆ ದೇವರೊಂದಿಗೆ ನಿರಂತರವಾದ ಒಂದು ಸಂಸರ್ಕವನ್ನ ದೃಢವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕಾರಣ, ನೀನು ನಾನು ಸೈತಾನನಿಂದ ಆಕರ್ಷಿತರಾಗಿದ್ದೇವೆ. ವಿ ಆರ್ ಇನ್ಫ್ಲುಯೆನ್ಸ್ಡ್ ಬೈ ಡೆವಿಲ್. ಅದಕ್ಕೆ ತಾನೇ ನಮ್ಗೆ ಇಷ್ಟ ಇಲ್ವಲ್ಲ ಇವೆಲ್ಲ. ಇದೇ ಯೋಹಾನನ ಸುವಾರ್ತೆಯಲ್ಲಿ ಯೋಹಾನನು ಬರೆದಿದ್ದಾನೆ. ಇದೇ 8ನೇ ಅಧ್ಯಾಯದಲ್ಲಿ ಅನ್ಸುತ್ತೆ ನಾವು ನೋಡ್ತಾ ಇದ್ದೇವೆ. ನಾವು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಸೊ ಅವರಿಗೆ ಬೆಳಕು ಇಷ್ಟ ಇಲ್ಲ. ಯಾಕೆಂದ್ರೆ ಅವರ ಕಾರ್ಯಗಳು ಏನ್ ಬರ್ತದೆ? ಬಯಲಿಗೆ ಬರ್ತದೆ. ಯಾರಿಗೆ ಬೆಳಕಿಷ್ಟ ಇಲ್ಲ? ಕೆಟ್ಟದನ್ನ ಮಾಡುವಂತವರಿಗೆ ಬೆಳಕಿಷ್ಟ ಇಲ್ಲ. ಯಾರು ಒಳ್ಳೆಯದನ್ನ ಮಾಡ್ತಾರೆ ಅವರಿಗೆ ಬೆಳಕಿಷ್ಟ. ಪ್ರೀತಿಯ ದೇವಜನರೇ, ನಾವು ಯಾರಿಂದ ಆಕರ್ಷಿಸಲ್ಪಟ್ಟಿದ್ದೇವೆ? ಎಂಬುದನ್ನು ನಾವು ಒಮ್ಮೆ ಸರಿಯಾಗಿ ನಾವೇನ್ ಮಾಡಬೇಕು? ಗ್ರಹಿಸುವಂತವರಾಗಿರಬೇಕು.
ನೋಡಿ, ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಕ್ಲಿಯರ್ ಕಟ್ ಆಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಆತನು ಹೇಳುವಂಥದ್ದು ಏನಂತ ಹೇಳಿದ್ರೆ, ನಾನು ಲೋಕಕ್ಕೆ ಬೆಳಕು, ನನ್ನನ್ನು ನಂಬುವವನು ಏನ್ ಮಾಡ್ತಾನೆ, ಕತ್ತಲೆಯಲ್ಲಿ ನಡೆಯೋದಿಲ್ಲ, ಅವನು ಜೀವ ಕೊಡುವ ಬೆಳಕನ್ನ ಹೊಂದಿದವನಾಗಿರ್ತಾನೆ. ಇವಾಗ ಯೋಚನೆ ಮಾಡಿ, ನಾವು ಕ್ರಿಸ್ತನಲ್ಲಿ ಇದ್ದೀವಾ ಇಲ್ವಾ ಎಂಬುದಾಗಿ. ಅನೇಕರು ಹೇಳ್ತಾರೆ, ನಾನು ಕ್ರೈಸ್ತ, ನಾನು ಕ್ರೈಸ್ತ, ನಾನು ಕ್ರೈಸ್ತ. ನಾನು ಕ್ರೈಸ್ತ ಎಂಬುದಾಗಿ ನಮ್ಮ ಅಳತೆಗೋಲು ಏನೆಂಬುದಾಗಿ ನೋಡುವಂತಹ ಸಂದರ್ಭದಲ್ಲಿ ಭಾನುವಾರ ಆರಾಧನೆಗೆ ಹೋಗ್ತೇನೆ, ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಬೈಬಲ್ ಓದ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಹಾಡಾಡ್ತೇನೆ, ಅಷ್ಟೇ. ಇದರ ಫಲವಾಗಿ ನೀನು ನಾನು ಕ್ರೈಸ್ತನಾಗುವುದಕ್ಕೆ ಸಾಧ್ಯವಿಲ್ಲ. ನೀನು ನಾನು ಕ್ರೈಸ್ತನಾಗಬೇಕಾದ್ರೆ ಏನಾಗಿರ್ಬೇಕು? ನಿನ್ನಲ್ಲಿ ನನ್ನಲ್ಲಿ ಜೀವ ಕೊಡುವ ಬೆಳಕಿರಬೇಕು. ಯಾರಿಗೆ ಜೀವ ಕೊಡುವಂತ ಬೆಳಕು? ಯಾರಿಗೆ ಜೀವ ಕೊಡುವಂತ ಬೆಳಕು? ಕತ್ತಲಲ್ಲಿ ಇರುವಂತವರಿಗೆ. ನೋಡಿ, ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡುವಂಥದ್ದು, ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಏನು ಕ್ರೈಸ್ತರು ಅಂತ ಹೇಳಿದ್ರೆ? ಕ್ರಿಸ್ತನ ಹಿಂಬಾಲಕರು. ಅಂದ್ರೆ ಯೇಸು ಸ್ವಾಮಿ ಹೇಳಿದ್ರು, ನಾನೇ ಲೋಕಕ್ಕೆ ಬೆಳಕು. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಅಂದ್ರೆ ಅಂತಿಯೋಕ್ಯದಲ್ಲಿದ್ದಂತಹ ಕ್ರೈಸ್ತರು, ಶಿಷ್ಯರು ಏನಾಗಿದ್ರು? ಜೀವ ಕೊಡುವ ಬೆಳಕನ್ನು ಹೊಂದಿದವರಾಗಿದ್ರು. ಅದು ಅವರ ಜೀವಿತದ ಮೂಲಕ ಪ್ರತಿಬಿಂಬಿಸುವಂತದ್ದಾಗಿತ್ತು. ಇದನ್ನು ನೋಡಿದಂತಹ ಜನರು, ಅಂತಿಯೋಕ್ಯದಲ್ಲಿ ಇದ್ದಂತಹ ಇತರೆ ಜನರು, ಕ್ರೈಸ್ತರಲ್ಲದವರು ಹೇಳಿದ್ರು, ಇವರು ಯಾರಾಗಿದ್ದಾರೆ? ಕ್ರೈಸ್ತರು, ಕ್ರಿಸ್ತನ ಹಿಂಬಾಲಕರು. ಪ್ರೀತಿಯ ದೇವಜನರೇ, ನಾವು ಯೇಸು ಕ್ರಿಸ್ತನಿಂದ ಏನ್ ಮಾಡಬೇಕು? ಪ್ರಭಾವಿತರಾಗಿರಬೇಕು. ನಾನು ಮತ್ತೆ ಹೇಳ್ತೇನೆ, ಯೇಸು ಕ್ರಿಸ್ತನಿಂದ ಪ್ರಭಾವಿತರಾಗುವುದು ಅಂತ ಹೇಳಿದ್ರೆ 24/7 ಬೈಬಲ್ ಹಿಡ್ಕೊಂಡು ಓದೋದಲ್ಲ. ಮತ್ತೇನು? ನಮ್ಮ ಜೀವಿತ. ನಾನು ನಿರಂತರವಾಗಿ ಉಪಯೋಗಿಸುವಂತಹ ಒಬ್ಬ ವ್ಯಕ್ತಿ ಸೆಂಟ್ ಆಂಟನಿ. ಆತ ಹೇಳಿರುವಂಥದ್ದು, preach the gospel at all times. ಸುವಾರ್ತೆಯನ್ನ ಎಲ್ಲಾ ಸಂದರ್ಭಗಳಲ್ಲಿ ಸಾರಿರಿ. ಯೂಸ್ ದ ವರ್ಡ್ ವೆನ್ ಇಟ್ ಈಸ್ ನೀಡೆಡ್. ಅವಶ್ಯವಿದ್ದಲ್ಲಿ ಮಾತ್ರ ಪದಗಳನ್ನು ಉಪಯೋಗಿಸಿ. ಅರ್ಥ ಏನು? ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳಿದ ರೀತಿಯಲ್ಲಿ ನೀವು ಭೂಮಿಗೆ ಉಪ್ಪಾಗಿದ್ದೀರಿ. 14ನೇ ವಾಕ್ಯದಲ್ಲಿ ಹೇಳಿರುವ ರೀತಿಯಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀನು ನಾನು ಏನ್ ಮಾಡಬೇಕು? ದೇವರ ಬೆಳಕನ್ನ ನನ್ನ ಜೀವಿತದ ಮೂಲಕವಾಗಿ ಇಲ್ಯುಮಿನೇಟ್ ಮಾಡುವಂತವರಾಗಿರ್ಬೇಕು. ಇದು ಇನ್ಫ್ಲುಯೆನ್ಸ್ ಮಾಡುವುದು ಅಂದ್ರೆ. ಪ್ರಿಯರೇ, ಲೌಕಿಕವಾಗಿ ನಾವು ಅನೇಕ ಕಾರ್ಯಗಳಲ್ಲಿ ಇನ್ಫ್ಲುಯೆನ್ಸ್ ಅನ್ನ ಪಡ್ಕೊಂಡ್ಬಿಟ್ಟಿದ್ದೇವೆ. ಆದರೆ ನೀನು ನಾನು ದೇವರ ವಿಚಾರದಲ್ಲಿ ಇತರರನ್ನ ಏನ್ ಮಾಡಬೇಕು? ಇನ್ಫ್ಲುಯೆನ್ಸ್ ಮಾಡುವಂತವರಾಗಿರ್ಬೇಕು. ಇಲ್ಲದೆ ಹೋದ್ರೆ ನನ್ನ ಜೀವಿತ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿರುವ ರೀತಿಯಲ್ಲಿ ಅಲ್ಲಿ ಏನು ಯೇಸು ಸ್ವಾಮಿ ಹೇಳಿದ್ದಾರೆ? ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತ್ತು, ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ
ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಮತ್ತಾವ ಕೆಲಸಕ್ಕೂ ಇಲ್ಲ. ಗುಡ್ ಫಾರ್ ನಥಿಂಗ್. ಸೊ ನಮ್ಮನ್ನ ನೋಡಿ ಅನೇಕರು ಹೇಳಿರ್ಬೋದು ಗುಡ್ ಫಾರ್ ನಥಿಂಗ್ ಎಂಬುದಾಗಿ. ಕೆಲವೊಮ್ಮೆ ನಮ್ಮ ಕುಟುಂಬದಲ್ಲಿ ಹೇಳಿರ್ಬೋದು ಗುಡ್ ಫಾರ್ ನಥಿಂಗ್ ಎಂಬುದಾಗಿ. ಸೊ ಅದೇ ವ್ಯಕ್ತಿಗಳು ಕಾಲಾಂತರದಲ್ಲಿ ಈತನೇ ಒಳ್ಳೆಯವನು ಎಂಬುದಾಗಿ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು ಇಫ್ ದ ಸಾಲ್ಟ್ ಲೂಸಸ್ ಇಸ್ ಸಾಲ್ಟ್ನೆಸ್, ಉಪ್ಪು ತನ್ನ ಉಪ್ಪಿನ ರುಚಿಯನ್ನ ಕಳಕೊಂಡ್ರೆ ನೋ ಲಾಂಗರ್ ಗುಡ್ ಫಾರ್ ಎನಿಥಿಂಗ್. ಅಂದ್ರೆ ನೀನು ಕ್ರಿಸ್ತನ ಬೆಳಕನ್ನ ನಿನ್ನ ಜೀವಿತದಲ್ಲಿ ಹೊಂದಿಕೊಳ್ಳದೆ ಹೋಗಿದ್ರೆ, ನೀನು ಕ್ರಿಸ್ತನ ಬೆಳಕನ್ನ, ಜೀವ ಕೊಡುವಂತಹ ಕ್ರಿಸ್ತನ ಬೆಳಕನ್ನ ನಿನ್ನ ದೈನಂದಿನ ಜೀವಿತದಲ್ಲಿ ಪ್ರತಿಬಿಂಬಿಸದೆ ಹೋಗಿದ್ರೆ, ಇಫ್ ಯು ಆರ್ ನಾಟ್ ರಿಫ್ಲೆಕ್ಟಿಂಗ್ ದ ಗಾಡ್ಸ್ ಲವ್, ಸಿ ವಾಟ್ ದ ಬೈಬಲ್ ಸೇ ಅಬೌಟ್ ಯು. ನಿನ್ನ ಕುರಿತಾಗಿ ಸತ್ಯವೇದ ಏನು ಹೇಳ್ತಾ ಇದೆ? ಗುಡ್ ಫಾರ್ ಎನಿಥಿಂಗ್. ಏನ್ ಹೇಳ್ತಾ ಇದೆ ಅಲ್ಲಿ? ಇಟ್ ಈಸ್ ನೋ ಲಾಂಗರ್ ಗುಡ್ ಫಾರ್ ಎನಿಥಿಂಗ್. ಪ್ರೀತಿಯ ದೇವ ಜನರೇ, ಅನೇಕ ಸಂದರ್ಭಗಳಲ್ಲಿ ನನ್ನ ಜೀವಿತ, ನಿಮ್ಮ ಜೀವಿತ ಇಷ್ಟೇ ಆಗಿದೆ. ವಿ ಆರ್ ನಾಟ್ ಪ್ರಿಸರ್ವಿಂಗ್ ಎನಿಥಿಂಗ್. ನಾವು ಯಾವುದನ್ನ ಸಂರಕ್ಷಿಸ್ತಾ ಇಲ್ಲ, ನಾವು ಹಾಳು ಮಾಡ್ತಾ ಇದ್ದೇವೆ. ಸೊ ನಮ್ಮ ಕ್ರೈಸ್ತ ಜೀವಿತ ಅನೇಕರಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮಾರ್ಪಟ್ಟಿದೆ ಇವತ್ತು. ಅನೇಕ ಅಕ್ರೈಸ್ತರುಗಳು ನಮ್ಮನ್ನು ನೋಡಿ ಕೇಳ್ತಾ ಇದ್ದಾರೆ, ಸಂರಕ್ಷಿಸುವಂತಹ ವಸ್ತುಗಳಾಗಿ ಮಾರ್ಪಡಬೇಕಾಗಿದ್ದಂತಹ ನಾವುಗಳು ಇವತ್ತು ಹಾಳು ಮಾಡುವ ವಸ್ತುಗಳಾಗಿ ಮಾರ್ಪಟ್ಟಿದ್ದೇವೆ. ಸೊ ಅದರಿಂದನೇ ಯೇಸು ಸ್ವಾಮಿ ಹೇಳಿದ್ದು, ಇಟ್ ಈಸ್ ನೋ ಲಾಂಗರ್ ಗುಡ್ ಫಾರ್ ಎನಿಥಿಂಗ್ ಎಕ್ಸ್ಪೆಕ್ಟ್ ಟು ಬಿ ಥ್ರೂ ಔಟ್ ಅಂಡ್ ಟಂಪಲ್ಡ್ ಬೈ ಮೆನ್. ತುಳಿದಾಡುವುದಕ್ಕೆ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಕ್ರೈಸ್ತರಾಗಿ ಬದುಕೋಕ್ಕೆ ಆಗಲ್ಲ ಅಂತಂದ್ರೆ ಬೆಟರ್ ಟು ಲೀವ್ ಇಟ್. ವೇಷ ಕಟ್ಟೋದು ಬೇಡ, ಭಾನುವಾರದ ಕ್ರೈಸ್ತರಾಗುವುದು ಬೇಡ, ಮುಂಜಾನೆಯ ಕ್ರೈಸ್ತರಾಗುವುದು ಬೇಡ, ರಾತ್ರಿಯ ಕ್ರೈಸ್ತರಾಗುವುದು ಬೇಡ. ದ ಅಲ್ಟಿಮೇಟ್ ಇನ್ಫ್ಲೂಯೆನ್ಸರ್ ನಮ್ಮ ಜೀವಿತದಲ್ಲಿ ಯಾರಾಗಿರ್ಬೇಕು? ಅಲ್ಟಿಮೇಟ್ ಇನ್ಫ್ಲೂಯೆನ್ಸರ್ ಯಾರಾಗಿರ್ಬೇಕು? ಯೇಸು ಸ್ವಾಮಿ ಆಗಿರಬೇಕು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ 2 ಪೂರ್ವಕಾಲ ವೃತ್ತಾಂತದಲ್ಲಿ ಯೋಷಾಫಾಟನ ಕುರಿತಾಗಿ ಒಂದು ಚರಿತ್ರೆಯನ್ನು ನಾವು ನೋಡ್ತೇವೆ. ಯೋಷಾಫಾಟನು ಯಾರಾಗಿದ್ದ? ಯಹೂದ ಸಾಮ್ರಾಜ್ಯದ ಅರಸನಾಗಿದ್ದ. ಯೋಷಾಫಾಟನ ಕಾಲದಲ್ಲಿ ಏನಾಯ್ತು? ಅನೇಕರು ಯೋಷಾಫಾಟನ ವಿರೋಧವಾಗಿ ಯುದ್ಧ ಮಾಡೋದಕ್ಕೆ ಬಂದರು. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ ಅದರ 13ರಿಂದ ನಾವು ನೋಡುವಂತಹ ಸಂದರ್ಭ, ಅದರ ಆರಂಭ ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಮೋವಾಬ್ಯರು, ಅಮ್ಮೋನಿಯರು, ಮಿಗೂನ್ಯರು ಏನ್ ಮಾಡಿದ್ರು? ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧ ಮಾಡೋದಕ್ಕೆ ಬಂದ್ರು. ಯೆಹೋಷಾಫಾಟ ಏನ್ ಮಾಡ್ದ? ವಾಟ್ ಇಟ್ ಡಿಡ್? ಯೆಹೋಷಾಫಾಟ ಏನು ಮಾಡುದು ಅಂತ ಹೇಳಿದ್ರೆ, ಒಂದು ಉಪವಾಸವನ್ನ ಪ್ರಖ್ಯಾಪನೆ ಮಾಡ್ದ.
6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋವನೇ ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವ ಆತನು ನೀನಲ್ಲವೋ, ನೀನು ಜನಾಂಗಗಳ ಎಲ್ಲ ರಾಜ್ಯಗಳನ್ನು ಆಳುವವನಾಗಿರುತ್ತಿ. ಅಲ್ಲಿ ಯೋಷಾಫಾಟನ ಪ್ರಾರ್ಥನೆಯನ್ನು ನಾವು ನೋಡ್ತೇವೆ. ಸೊ ಈ ರೀತಿ ಯೋಷಾಫಾಟನ ಏನ್ ಮಾಡ್ದ, ದೇವರಲ್ಲಿ ಸಂಪೂರ್ಣವಾಗಿ ತನ್ನ ಆಶ್ರಯವನ್ನ ಇಟ್ಟ. ಸೊ ಇದರ ಫಲವಾಗಿ ಏನಾಯ್ತು? 20ನೇ ಅಧ್ಯಾಯವನ್ನು ನಾವು ಪೂರ್ಣವಾಗಿ ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು 22ನೇ ವಾಕ್ಯದಲ್ಲಿ, ವಾಕ್ಯವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ, ಇಸ್ರಾಯೇಲ್ ಮಕ್ಕಳು ಯಹೂದ್ಯರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯಿರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೇಯಿರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಸಂಪೂರ್ಣವಾಗಿ ಸಂಹರಿಸಿಬಿಟ್ಟರು. ನೋಡಿ, ಯೋಷಾಫಾಟನ ಜೀವಿತದಲ್ಲಿ ಒಂದು ಅಕ್ಷರಿಕವಾದ ಯುದ್ಧ ಸಂಭವಿಸಿದಾಗ ಯೋಷಾಫಾಟ ಏನ್ ಮಾಡ್ದ? ತನ್ನ ರಥಬಲಗಳಲ್ಲಿ ಆಶ್ರಯ ಇಡಲಿಲ್ಲ, ತನ್ನ ಸೈನಿಕರಲ್ಲಿ ಆಶ್ರಯ ಇಡಲಿಲ್ಲ, ಯೆಹೋವನಲ್ಲಿ ಆಶ್ರಯ ಇಟ್ಟೇನ್ ಮಾಡ್ದ? ಪ್ರಾರ್ಥನೆ ಮಾಡ್ದ. ದೇವರೇನ್ ಮಾಡಿದ್ರು? ಅವನ ಜೀವಿತದಲ್ಲಿ ಒಂದು ದೊಡ್ಡ ವಿಜಯವನ್ನ ಕೊಟ್ಟರು. ಅಂದ್ರೆ ನಮ್ಮ ಜೀವಿತದಲ್ಲಿ ಆಶ್ರಯಿಸುವುದಕ್ಕೆ ಇರುವಂತ ಏಕೈಕ ವ್ಯಕ್ತಿ ಯಾರು? ಯೇಸು ಸ್ವಾಮಿ ಮಾತ್ರ. ನಾನು ಹೇಳ್ತೀನಲ್ಲ, ಅಪ್ಪನಿಗೆ ದಿಸ್ ಇಸ್ ಲಿಮಿಟೇಷನ್ ಫಾರ್ ಫಾದರ್. ದಿಸ್ ಇಸ್ ಲಿಮಿಟೇಷನ್ ಫಾರ್ ಮದರ್. ಎಲ್ರಿಗೂ ಒಂದು ಲಿಮಿಟ್ ಇದೆ. ಸೊ ವಿ ಡೋಂಟ್ ನೋ ವೆನ್ ಇಸ್ ಅವರ್ ಲಾಸ್ಟ್ ಡೇ. ಸೊ ನನ್ನ ಅಂತ್ಯದ ದಿನ ಯಾವುದು ಎಂಬುದಾಗಿ ನನಗೆ ಗೊತ್ತಿಲ್ಲ. ಐ ಆಲ್ವೇಸ್ ಟೆಲ್, ವೆನ್ ಐ ಆಮ್ 13, 13 ವಯಸ್ಸಿರಬೇಕಾ ನಮ್ಮ ಅಪ್ಪ ತೀರೋದ್ರು. ಸೊ ಡೋಂಟ್ ಟ್ರಸ್ಟ್. ಅಪ್ಪನ ಮೇಲೆ ಭರವಸೆ ಇಡಬೇಡ, ಅಮ್ಮನ ಮೇಲೆ ಭರವಸೆ ಇಡಬೇಡ. ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಅಜ್ಜ, ಅಜ್ಜಿ, ಡೋಂಟ್ ಟ್ರಸ್ಟ್ ಎನಿ ಒನ್. ಟ್ರಸ್ಟ್ ಓನ್ಲಿ ಇನ್ ಗಾಡ್. ಸೊ ನಿನ್ನ ಇನ್ಫ್ಲೂಯೆನ್ಸ್ ಯಾರಾಗಿರ್ಬೇಕು? ದೇವರಾಗಿರ್ಬೇಕು, ನಾಟ್ ಹ್ಯೂಮನ್. ಯೋಷಾಫಾಟ್ ಏನ್ ಮಾಡ್ದ? ವಾಟ್ ಯೋಷಾಫಾಟ್ ಡಿಡ್? He trusted in God. He prayed. He fasted. ಅಲ್ಲಿ ದೇವರು ಅಲ್ಲಿ ಹೇಳುವಂಥದ್ದು ನಾವು ನೋಡ್ತೇವೆ. 14ನೇ ವಾಕ್ಯ 17ನೇ ವಾಕ್ಯದಲ್ಲಿ, ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ, ಯೆರೂಸಲೇಮಿನವರೇ ಸುಮ್ಮನೆ ನಿಂತುಕೊಂಡು. 17ನೇ ವಾಕ್ಯದಲ್ಲಿ, ಬಿ ಸ್ಟಿಲ್, ಬಿ ಸ್ಟಿಲ್. ನೋಡಿ, ಯುದ್ಧ ಮಾಡದೆ ಅಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು 20ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಅಲ್ಲಿ ಹೇಳಿರುವಂಥದ್ದು ಈ ರೀತಿಯಾಗಿ, ಟೇಕ್ ಅಪ್ ಯುವರ್ ಪೊಸಿಷನ್ ಅಂಡ್ ಸ್ಟ್ಯಾಂಡ್ ಫರ್ಮ್ ಅಂಡ್ ಸಿ ದ ಡೆಲಿವರೆನ್ಸ್ ಆಫ್ ದ ಲಾರ್ಡ್ ವಿಲ್ ಗಿವ್ ಯು. ಡು ನಾಟ್ ಬಿ ಅಫ್ರೈಡ್, ಡು ನಾಟ್ ಬಿ ಅಫ್ರೈಡ್. 40 ವರ್ಷ ಮೋಶೆಯ ತಂಗಡ ಸಂಚಾರ ಮಾಡಿದ ವ್ಯಕ್ತಿಯಾಗಿದ್ದ ಯಾರು? ಯೋಷುವ. ಮೋಶೆ ತೀರೋಗ್ಬಿಟ್ಟ. ಈಗ ಜವಾಬ್ದಾರಿ ಯಾರ ಮೇಲೆ ಬಂತು? ಯೋಷುವನ ಮೇಲೆ ಬಂತು. ಸೊ ಇಲ್ಲಿ ತನಕ ಯೋಷುವ ಇದ್ದ, ಅಲ್ಲ ಮೋಶೆ ಇದ್ದ. ಸೊ ಯೋಷುವೇ ನಥಿಂಗ್ ಟು ವರಿ, ಎವ್ರಿಥಿಂಗ್ ವಿಲ್ ಬಿ ಕಂಟ್ರೋಲ್ಡ್ ಬೈ ಮೋಸಸ್. ಯೋಷುವ ಏನ್ ಮಾಡ್ತಾರೆ? ಸುಮ್ಮನೆ ಮೋಶೆಯ ಸೇವಕನಾಗಿ ಹಿಂದೆ ಹೋಗ್ತಾ ಇದ್ದ ಅಷ್ಟೇ. ಆದರೆ ಮೋಶೆಯ ಮರಣದ ನಂತರವಾಗಿ ಅಲ್ಲಿ ನಾಯಕತ್ವ ಯಾರ ಮೇಲೆ ಬಂತು?
ಯೋಶುವನ ಮೇಲೆ ಬಂತು. ಅಲ್ಲಿ ಯೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾನೆ ಯೋಶುವನಿಗೆ ದೇವರು? 1ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಪ್ರಿಯರೇ, ಯೇಸು ಸ್ವಾಮಿ ನಮಗೆ ಒಂದು ಮಾದರಿಯನ್ನು ತೋರಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಡಾರ್ಥಗಳನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಕರ್ತನೆ ನಿಮ್ಮಿಂದ ಪ್ರಭಾವಿತರಾಗಿ ಆ ಒಂದು ಪ್ರಭಾವದಲ್ಲಿ ನಮ್ಮ ಜೀವಿತವನ್ನು ಜೀವಿಸುವಂತೆ ಕೃಪೆ ಮಾಡು.